ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರಗಳು. ಹಾಗೆ ಪತ್ರಿಜಿ ಗುರುಗಳಿಗೂ, ಮಹಾವತಾರ್ ಬಾಬಾಜಿಯವರಿಗೂ, ಪ್ರಕೃತಿ ಮಾತೆಗೂ ಹಾಗೂ ನನ್ನ ತಂದೆ ತಾಯಿಗಳಿಗೂ ಹಾಗೂ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ನಾನು ತಗೊಂಡಿರೋಕಂತ ಒಂದು ಟಾಪಿಕ್ ಅಂದ್ರೆ ಹಬ್ಬಗಳ ಆಚರಣೆ ಹೇಗಿರಬೇಕು. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ಬಹಳ ಮಹತ್ವವಿದೆ, ಎಲ್ರಿಗೂ ಗೊತ್ತು. ನಮ್ಮ ಹಿರಿಯರು ಹಬ್ಬಗಳನ್ನು ಕೇವಲ ಮನರಂಜನೆಗಾಗಿ ಸೃಷ್ಟಿಸಿಲ್ಲ. ಪ್ರತಿಯೊಂದು ಹಬ್ಬದ ಒಂದು ಪೌರಾಣಿಕ ಕಥೆ ಇರ್ಬೋದು, ಒಂದು ನೈತಿಕ ಸಂದೇಶ ಇರ್ಬೋದು, ಅಥವಾ ಸಾಮಾಜಿಕ ಉದ್ದೇಶ ಮತ್ತು ಆಧ್ಯಾತ್ಮಿಕ ತತ್ವ ಅಡಗಿದೆ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ವಿಶೇಷತೆನೇ ಇರುತ್ತೆ. ನಾವು ಹಿಂದಿನಿಂದ ಏನ್ ಮಾಡ್ಕೊಂಡ್ ಬಂದಿದೀವಿ ಹಬ್ಬ ಅಂದ್ರೆ ಹಿರಿಯರು ಅದನ್ನೇ ಮಾಡಿಟ್ಟು, ಅಂದ್ರೆ ಅವರು ಒಂದೊಂದು ಸಂದೇಶವನ್ನು ಹೇಳ್ಕೊಂಡೇ ಬರ್ತಾ ಇದ್ರು ಹಬ್ಬಗಳಿಗೆ. ಅಂದ್ರೆ ಆ ಹಬ್ಬಗಳಿಗೆ ಅದೇ ಸ್ಥಾನ ಇರ್ತಾ ಇತ್ತು. ಅಂದ್ರೆ ಆದ್ರೆ ಈಗ ಏನಾಗಿದೆ, ಹಬ್ಬಗಳು ಒಂಥರ ಆಡಂಬರ ಆಗ್ತಾ ಇದೆ. ಅಂದ್ರೆ ನಾನ್ ಹೇಗ್ ಮಾಡ್ದೆ, ನೀವ್ ಹೇಗ್ ಮಾಡ್ದೆ, ನಿಮ್ ಮನೇಲಿ ಏನ್ ಆಚರಣೆ, ನಮ್ಮ ಮನೇಲಿ ಏನೋ ಒಂಥರ ತುಂಬಾ ಆಡಂಬರ ಆಗ್ತಾ ಇದೆ. ಆದ್ರೆ ಅದ್ರ ನಿಜವಾದ ಹಬ್ಬಗಳ್ ನಾವ್ ಹೇಗ್ ಮಾಡ್ಬೇಕು, ಹಬ್ಬಗಳು ಹೇಗ್ ಇರ್ಬೇಕು, ಆಚರಣೆಯಿಂದ ನಾವೇನ್ ತಗೊಂಡ್ವಿ, ನಾವೇನ್ ತಿಳ್ಕೊಂಡ್ವಿ ಅಂತ ಒಂದು ತಿಳಿಸುವ ಉದ್ದೇಶದಿಂದ ಇವತ್ ನಾನು ಈ ಟಾಪಿಕ್ ಅನ್ನು ತೆಗೆದುಕೊಳ್ತೀನಿ. ಹಬ್ಬ ಅಂದ್ರೆ ಹೊರಗಡೆ ಮಾಡುವ ಆಚರಣೆ ಅಲ್ಲ, ಅದು ನಮ್ಮ ಒಳಗಿನ ಜೀವನವನ್ನು ಪರಿಶುದ್ಧಗೊಳಿಸುವ ಒಂದು ಅವಕಾಶ ಅಂತಾನೆ ಹೇಳ್ಬೋದು. ಮನೆಯನ್ನು ಹೇಗ್ ಸ್ವಚ್ಛಗೊಳಿಸ್ತೋ ಅದೇ ತರ ನಾವು ನಮ್ಮ ಮನಸ್ಸನ್ನು ಕೂಡ ಆ ಹಬ್ಬದಿಂದ ಸ್ವಚ್ಛಗೊಳಿಸ್ಕೋಬೇಕಾಗತ್ತೆ. ನಾವ್ ಹೇಗೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಂತೆ ನಮ್ಮ ಅಹಂಕಾರವನ್ನು ನಾವು ಅರ್ಪಿಸ್ಬೇಕು. ದೀಪ ಹಚ್ಚುವಂತೆ ನಮ್ಮೊಳಗಿನ ಜ್ಞಾನವನ್ನು ಬೆಳಗಿಸ್ಬೇಕು. ಇದೇ ಹಬ್ಬದ ಒಂದು ನಿಜವಾದ ಅರ್ಥ ಅಂತ ಹೇಳ್ಬೋದು. ಹಾಗಾದ್ರೆ ಹಬ್ಬ ಅಂದ್ರೆ ಏನು ಅಂತ ನೋಡಿ. ಹಬ್ಬ ಅಂದ್ರೆ ಎಲ್ರಿಗೂ ಗೊತ್ತು, ಒಂಥರ ಸಂತೋಷ, ಆಡಂಬರ. ಆಡಂಬರ ಅಂದ್ರೆ ಇವಾಗಿನವ್ರಿಗೆ ಒಂಥರ ಆಡಂಬರ ಅಂತ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮನೆಯೆಲ್ಲ ಸಂಭ್ರಮ. ಹಬ್ಬ ಅಂದ್ರೆ ಭಾರತೀಯ ಪರಂಪರೆಯಲ್ಲಿ ಹಬ್ಬದ ಒಂದು ಸಂತೋಷ ಕೇವಲ ಬಾಹ್ಯ ಸಂತೋಷವಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಹಬ್ಬದಲ್ಲಿ ಭಕ್ತಿ, ಸಂತೋಷ, ಸಂಸ್ಕೃತಿ, ಕುಟುಂಬ, ಸೇವೆ ಮತ್ತು ಆತ್ಮ ಪರಿಶೀಲನೆ ಇರುತ್ತೆ ಅಂತ ಹೇಳ್ತಾರೆ. ನಾವು ಹೊಸ ಬಟ್ಟೆ ಧರಿಸ್ತೇವೆ, ಮನೆ ಅಲಂಕರಿಸ್ತೇವೆ, ಹಾಗೆ ದೇವರಿಗೆ ಪೂಜೆ ಮಾಡ್ತೇವೆ ಹಬ್ಬದ ದಿನ. ಹಾಗೆ ಬಂಧು ಬಳಗದನ್ನು ಭೇಟಿ ಮಾಡುತ್ತೇವೆ. ಇವೆಲ್ಲ ಒಂದು ಬಾಹ್ಯದ ರೂಪ, ಹಬ್ಬದ ಒಂದು ಬಾಹ್ಯದ ರೂಪ ಅಂತಾನೆ ಹೇಳಿ. ಆದ್ರೆ ಒಳಗಿನ ಪ್ರಶ್ನೆ ಬೇರೆ ಇರುತ್ತೆ. ಈ ಹಬ್ಬವನ್ನೆಲ್ಲ ನಾವು ಎಷ್ಟು ವಿಜೃಂಭಣೆಯಿಂದ ಆಚರಿಸುತ್ತೇವೆ, ಎಷ್ಟೊಂದು ವೈವಿಧ್ಯಮಯವಾಗಿ ತಿಂಡಿಯನ್ನು ಮಾಡ್ತಾ ಇರ್ತೇವೆ, ಪ್ರತಿಯೊಂದು ದೇವರಿಗೆ ಸಮರ್ಪಣೆ ಮಾಡ್ತಾ ಇರ್ತೇವೆ. ಆದ್ರೆ ಆ ಹಬ್ಬ ಆದ ತಕ್ಷಣ ನನ್ನೊಳಗೆ ಏನ್ ಬದಲಾವಣೆ ಆಗಿದೆ, ಈ ಹಬ್ಬದಿಂದ ನಾನ್ ಏನ್ ತಿಳ್ಕೊಂಡೆ, ನನ್ನಿಂದ ಏನ್ ಬದಲಾವಣೆ ಆಯ್ತು ಅನ್ನೋದು ಆಗ್ಬೇಕು, ಅದು ಅರಿವಾಗ್ಬೇಕು. ಅಂದ್ರೆ ಅದರಿಂದ ಒಂದು ಕೋಪ ಇರ್ಬೋದು, ಅದು ಕಡಿಮೆ ಆಗ್ಬೇಕು, ಅಹಂಕಾರ ಕಡಿಮೆ ಆಗ್ಬೇಕು, ಪ್ರೀತಿಯಲ್ಲಿ ಹೆಚ್ಚಾಗ್ಬೇಕು, ಕರುಣೆ ಹೆಚ್ಚಾಗ್ಬೇಕು, ಸತ್ಯ ಮತ್ತು ಧರ್ಮದ ಕಡೆಗೆ ಮನಸ್ಸು ವಾಲ್ತಾ ಇರಬೇಕು, ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕು. ಅಂದ್ರೆ ಪ್ರಕೃತಿ ಮತ್ತು ಜೀವಿಗಳನ್ನು ಪ್ರೀತಿಸ್ಬೇಕು, ಕರುಣೆಯನ್ನು ತೋರಿಸ್ಬೇಕು. ಆಗ ಮಾತ್ರ ಹಬ್ಬದ ನಿಜವಾದ ಆಚರಣೆಗೆ ಒಂದು ಸಾರ್ಥಕ ಅನ್ಸ್ಬೋದು. ಹಾಗಾದ್ರೆ ಹಬ್ಬವನ್ನು ನಾವು ಹಾಗಾದ್ರೆ ಆಡಂಬರದಿಂದ ಮಾಡಬಾರ್ದ ಅಂತ ಪ್ರಶ್ನೆ ಬರುತ್ತೆ. ಮಾಡ್ಬೋದು, ಅದೆಲ್ಲ ಅವ್ರವ್ರಿಗೆ ಭಾವನೆ ಬಿಟ್ಟಿದ್ದು. ಆದ್ರೆ ಆ ಆಡಂಬರ ಮಾಡಿದಾಗ ನಾನೇನ್ ತಗೊಂಡೆ, ನಾನೇನ್ ತಿಳ್ಕೊಂಡೆ, ಆ ಹಬ್ಬದಿಂದ ನನಗೇನು ಆಯ್ತು, ನನ್ನೊಳಗೆ ಏನಾಯ್ತು, ನನ್ನೊಳಗಿನ ಅಂದ್ರೆ ಆತ್ಮಕ್ಕೆ ಏನ್ ಸಿಕ್ತು, ನನ್ನಲ್ಲಿ ಯಾವ ತರ ತೃಪ್ತಿ ಬಂತು. ಒಂದೊಂದು ಹಬ್ಬಕ್ಕೂ ಒಂದೊಂದು ಒಂದು ವೈವಿಧ್ಯತೆ ಇದೆ, ಒಂದೊಂದು ಆಧ್ಯಾತ್ಮಿಕತೆ ಇದೆ, ಒಂದೊಂದು ವಿಚಾರ ಇದೆ. ಆ ಹಬ್ಬದಿಂದ ಏನೇನ್ ತಗೊಂಡೆ ಅನ್ನೋದನ್ನ ನಾನು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಅದಕ್ಕಾಗಿ ಹಬ್ಬ ಅಂದ್ರೆ ಒಂಥರ ಸಂತೋಷ ಅಂತಾನೆ ಹೇಳ್ಬೋದು. ಈಗ ನೋಡಿ, ಹಬ್ಬ ಅಂದ ತಕ್ಷಣ ನಾವು ಫಸ್ಟ್ ಮಾಡೋದೇ ಮಾವಿನ ಎಲೆಯನ್ನು ಕಟ್ತಾ ಇರ್ತೀವಿ. ಅಂದ್ರೆ ಮಾವಿನ ಎಲೆ ಏನ್ ಸಿಗುತ್ತೆ ನಮಗೆ, ಹಸಿರಿನ ಸಂಕೇತ, ಸಮೃದ್ಧಿ, ತಂಪು ಅಂತ ಹೇಳ್ಬೋದು. ಇದು ಮನಸ್ಸಿನಲ್ಲಿ ಒಂದು ಆಶಾವಾದಿ ಭಾವನೆಯನ್ನು ಬಿಡುತ್ತೆ, ಮತ್ತೆ ಮನಸ್ಸಿಗೆ ಒಂದು ಚೈತನ್ಯ ಕೊಡುತ್ತೆ. ನೋಡಿ, ಹಬ್ಬ ಅಂದ ತಕ್ಷಣ ನಾವು ಫಸ್ಟ್ ಏನ್ ಮಾಡ್ತೀವಿ, ಮಾವಿನ ತೋರಣ ಕಟ್ತೀವಿ. ಅದರಿಂದಲೇ ನಮ್ಮ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ರಂಗೋಲಿಗಳ ಮೂಲಕ ಸ್ಟಾರ್ಟ್ ಆಗುತ್ತೆ. ರಂಗೋಲಿಯನ್ನು ಹಾಕಿದಾಗ ನಮ್ಮದೊಂದು ಶುಭದ ಸಂಕೇತ. ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ ರಂಗೋಲಿ ಹಾಕಿದಾಗ ಮನೆಯೊಳಗೆ. ಹಬ್ಬದ ವಾತಾವರಣ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿಗೋಸ್ಕರ ನಾವು ಮನೆ ಮುಂದಗಡೆ ರಂಗೋಲಿ ಹಾಕ್ತಿವಿ. ಆದ್ರೆ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ
ಹಬ್ಬದ ಹಿಂದಿನ ದಿನವೇ ನಾವು ರಂಗೋಲಿಯನ್ನು ಮನೆಯ ಮುಂದೆ ಹಾಕೊಂಡು ಎಲ್ಲ ಸ್ವಚ್ಛ ಮಾಡಿ ಹಿಂದೆ ರಂಗೋಲಿ ಹಾಕಿ ಇಟ್ಕೊಳ್ತಾರೆ. ಆದ್ರೆ ಹಿಂದಿನ ದಿನ ಹಾಕಿ ರಂಗೋಲಿ ಮಾರನೇ ದಿನ ಪೂಜೆ ಅಥವಾ ಏನೋ ಒಂದು ಫಂಕ್ಷನ್ ನಾವು ಮಾಡುವುದು ಅಷ್ಟು ಅಂದ್ರೆ ಒಳ್ಳೆಯದಲ್ಲ ಅಂತ. ಯಾಕಂದ್ರೆ ಪ್ರತಿಯೊಂದು ದಿನವೂ ನಮ್ಗೆ ಹೊಸ ಯುಗ ಅಲ್ವಾ. ನಾವು ಇವತ್ತು ಇದೀವಿ, ನಾಳೆ ಮತ್ತೆ ನಾವು ಹುಟ್ಟಿ ಬಂದಿದೀವಿ, ಹೊಸ ಹೊಸ ದಿನ ನಮ್ಗೆ. ಅಂದ್ರೆ ಪ್ರತಿಯೊಂದು ಹಾಗೆ ಇವತ್ತಿನ ರಂಗೋಲಿ ಹಾಕಿದ್ವಿ, ಇವತ್ತಿಗೆ ಮುಗಿದೋಯ್ತು, ನಾಳೆಗೆ ಮತ್ತೆ ನಮ್ದು ಹೊಸ ಜೀವನ ಆಗಿರುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಹಬ್ಬದ ದಿನ ನೀವು ಮನೆಯಲ್ಲಿ ಶುದ್ಧ ಮಾಡಿ ಮುಂದರಿಗಳೆಲ್ಲ ಸಾರಿಸಿ ರಂಗೋಲಿ ಹಾಕ್ಬೇಕು. ದೇವ್ರೆ, ಇದು ನೀನ್ ಕೊಟ್ಟಿರುವಂತ ಒಂದು ಜೀವಪ್ಪ, ಇದಕ್ಕೆ ನನಗೆ ಇವತ್ತೊಂದು ಹೊಸ ಜೀವನ ಸಿಕ್ಕಿದೆ. ಇವತ್ತಿನ ದಿನದಿಂದ ಹೊಸ ಯುಗವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ಹಬ್ಬಕ್ಕೂ ಹಾಗೆ ಇದು ಒಂದು ಹೊಸ ಯುಗ, ಇದೊಂದು ಹೊಸ ಆರಂಭ ಅಂತಾನೆ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕೆ ಪ್ರತಿ ದಿನ ನೋಡಿ, ಹಿಂದಿನವ್ರು ಮುಂಜಾನೆ ಎದ್ದು ಎಲ್ಲ ಅಂಗಳವನ್ನು ಸಾರಿಸಿ ರಂಗೋಲಿ ಹಾಕ್ತಾ ಹಿಂದಿನ ದಿನ ಎಲ್ಲ ಹಾಕಿ ಕೂರ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರು ಪ್ರತಿಯೊಂದು ದಿನನೂ ಅನುಭವಿಸ್ತಾ ಇದ್ರು. ಅವ್ರ ಹಿಂದೆ ಏನಿತ್ತು ಅದನ್ನ ನೋಡ್ತಾ ಇರ್ಲಿಲ್ಲ. ನಂದು ಇವತ್ತು ಹೊಸ ದಿನ ಅಪ್ಪ, ಇದೊಂದು ನನ್ ಹೊಸ ಯುಗ ಅಂತಾನೆ ಪ್ರಾರಂಭ ಮಾಡ್ತಾ ಇದ್ರು. ಅದಕ್ಕಾಗಿ ಪ್ರತಿಯೊಂದು ದಿನವೂ ನಾವು ಮನೆಯನ್ನು ಬೆಳಗ್ಗೆನೆ ಸ್ವಚ್ಛ ಮಾಡಿ ರಂಗೋಲಿಯನ್ನು ಹಾಕಿದಾಗ ನಮಗೆ ಮನಸ್ಸು ಶುದ್ಧದ ಜೊತೆಗೆ ನಮಗೆ ಒಂದು ಸಾತ್ವಿಕ ಭಾವನೆ ಬರುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ ನಮ್ಮಲ್ಲಿ, ಮತ್ತು ಶಕ್ತಿಯ ಸಂಕೇತ ಅಂತಾನೆ ಹೇಳ್ಬೋದು. ಅದೇ ರೀತಿ ಹಬ್ಬ ಯಾವಾಗ್ಲೂ ಆಡಂಬರ ಆಗ್ಬಾರ್ದು. ಯಾಕಂದ್ರೆ ನೋಡಿ, ಈಗಿನ ಕಾಲದಲ್ಲಿ ತುಂಬಾ ಪೈಪೋಟಿ ಹಬ್ಬಕ್ಕೆ. ನಾನು ಇವತ್ತು ಅಂದ್ರೆ ಈ ಹಬ್ಬ ಮಾಡಿ ನೋಡಿ, ಎಷ್ಟು ಹಬ್ಬ ಆಯ್ತು. ಈಗ ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತು, ನಾಗರ ಪಂಚಮಿ ಆಲ್ರೆಡಿ ಮುಗೀತು, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಈಗ ಶುರುವಾಯ್ತು ಅಂದ್ರೆ ಹೆಂಗಸರಲ್ಲಿ ನಾನ್ ಯಾವ ತರ ಸೀರೆ ತಗೋಬೇಕು, ಯಾವ ತರ ಒಡವೆ ತರಬೇಕು, ಯಾವ ತರ ಅಲಂಕಾರ ಮಾಡ್ಬೇಕು, ಅದು ಆಡಂಬರ ಆಗ್ಬಾರ್ದು. ಯಾಕಂದ್ರೆ ಆಡಂಬರದಿಂದ ಒತ್ತಡ ಹೆಚ್ಚಾಗುತ್ತೆ. ನಾವು ಮನೆಯಲ್ಲಿರೋ ಗಂಡಸ್ರಿಗೆ ಹೇಳ್ತೇವೆ, ಇವತ್ ನಾನು ಹಬ್ಬ ಮಾಡ್ಬೇಕು, ನನಗೆ ಇದ್ ತಂದ್ಕೊಡಿ ಅದ್ ತಂದ್ಕೊಡಿ ಅಂತ ಹೇಳ್ತಾ ಇರ್ತೇವೆ. ಅವರಿಗೆ ಅದು ಒತ್ತಡ ಆಗ್ತಾ ಇರುತ್ತೆ. ಯಾಕಂದ್ರೆ ಸಾಲ, ಎಕ್ಸ್ಕ್ಯೂಸ್ ಮೀ, ಅವರು ಮನೆ ಅಂದ್ರೆ ದುಡ್ಕೊಂಡ್ ಬರುವಂತವ್ರು ಪಾಪ ಏನ್ ಮಾಡ್ತಾ ಇರ್ತಾರೆ, ತುಂಬಾ ಅಂದ್ರೆ ಮನೆಗೆ ಈ ತರ ಬೇಕು ಅಂತ ಹೇಳಿ ಮನೆಯಲ್ಲಿ ಅವ್ರ ಹತ್ರ ಇಲ್ಲದೆ ಹೋದ್ರು ಹೊರಗಡೆಯಿಂದ ಸಾಲ ಏನೋ ಮಾಡಿ ತರ್ತಾ ಇರ್ತಾರೆ. ಆ ಸಾಲದಿಂದ ನಾವು ಪೂಜೆ ಮಾಡಿದಾಗ ದೇವ್ರು ತೃಪ್ತಿಗೊಳ್ಳೋದಿಲ್ಲ. ನಮ್ಮಲ್ಲಿ ಏನಿದೆಯಾ, ಚಿಕ್ಕ ವಸ್ತು ಇರ್ಬೋದು, ಅದರಿಂದನೇ ನಾವು ಪೂಜೆ ಮಾಡಿದಾಗ ದೇವರಿಗೆ ತೃಪ್ತಿ ಆಗತ್ತೆ. ನಮ್ಮಲ್ಲಿರುವ ಕರುಣೆ, ಪ್ರೀತಿ ಅದೆಲ್ಲ ಜಾಸ್ತಿ ಆದಾಗ ದೇವರು ತೃಪ್ತನಾಗ್ತಾ ಇರ್ತಾನೆ. ಯಾಕಂದ್ರೆ ದೇವರು ಎಲ್ಲದ್ರಲ್ಲೂ ಇದ್ದಾನೆ. ಅಂದ್ರೆ ಸಕಲ ಜೀವಿಗಳಲ್ಲೂ ದೇವರು ಇರ್ತಾನೆ, ಪರಮಾತ್ಮ ಇರ್ತಾನೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಹಬ್ಬಗಳನ್ನು ಆಡಂಬರವಾಗಿ ಮಾಡಬಾರ್ದು, ಹೆಚ್ಚು ಒತ್ತಡ ನಮಗಾಗುತ್ತೆ. ಅದರಿಂದ ಹಬ್ಬ ಅಂದ್ರೆ ಹಬ್ಬಗಳನ್ನ ಹೆಚ್ಚು ಮಾಡೋಣ, ಅಂದ್ರೆ ಸಂತೋಷವನ್ನು ಹೆಚ್ಚಿಗೆ ಮಾಡೋಣ. ಅಂದ್ರೆ ಭಜನೆ ಮಾಡೋಣ, ಅಥವಾ ಎಲ್ಲರೂ ಕೂಡಿ ಹಾಡು ಹೇಳೋಣ, ಅಥವಾ ಎಲ್ಲರೂ ಕೂಡಿ ಡ್ಯಾನ್ಸ್ ಮಾಡೋಣ, ಆ ತರ. ಆದ್ರೆ ನಾನು ಅದನ್ನ ತಂದು ಹಾಕ್ತೇನೆ, ಇಷ್ಟು ಲಕ್ಷದ ಬೇಕು, ಇಷ್ಟು ಸಾವಿರದ ಬೇಕು, ಈ ಸೀರೆ ಬೇಕು, ಈ ತರ ಒಡವೆ ಬೇಕು ಅಂತ ಮಾಡಿದಾಗ ಮನೆಯಲ್ಲಿ ಎಲ್ಲರಿಗೂ ಒತ್ತಡ ಆಗ್ತಾ ಇರುತ್ತೆ. ಅಂದ್ರೆ ಒತ್ತಡದಿಂದನೇ ಅನೇಕ ಕಾಯಿಲೆಗಳಿಗೆ ನಾವು ಗುರಿಯಾಗ್ತಾ ಇದೆ. ಆಗ ಪೂಜೆಗೆ ಒಂದು ಅರ್ಥ ಇರಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಸಾರ್ಥಕತೆಯ ಭಾವನೆ ಇರಲ್ಲ. ಯಾಕಂದ್ರೆ ಮನಸ್ಸಲ್ಲಿ ಅದೇ ಇರುತ್ತೆ, ಅಯ್ಯೋ ನಾನು ಈ ಹಬ್ಬಕ್ಕೆ ಇಷ್ಟು ಖರ್ಚು ಮಾಡಿದ್ದೀನಲ್ಲ ಅಂತ ನಾವು ಪೂಜೆ ಮಾಡಿದ ನಂತರ ಅದ್ರ ಬಗ್ಗೆ ಚಿಂತೆ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇರ್ತೇವೆ. ಆ ಹಬ್ಬ ಮಾಡುವಾಗ ನಮ್ಗೆ ಅನ್ಸಿರಲ್ಲ ಅಂದ್ರೆ ನಾನು ಏನ್ ತಂದೆ ಏನ್ ಮಾಡಿ, ಯಾಕಂದ್ರೆ ಆ ಖುಷಿ ಇರುತ್ತೆ ನಮ್ಮಲ್ಲಿ, ಆದ್ರೆ ಸಾರ್ಥಕತೆ ಭಾವನೆ ಇರಲ್ಲ ನಮ್ಮಲ್ಲಿ. ಅದಕ್ಕೆ ನಮ್ಮಲ್ಲಿ ಏನಿದೆಯೋ ಪ್ರೀತಿ ಕೊಡೋಣ, ಪ್ರೀತಿಯಿಂದ ಭಾವನೆಯಿಂದ ಮಾಡೋಣ, ಭಕ್ತಿಯಿಂದ ಆಚರಿಸೋಣ. ಎಷ್ಟು ಪ್ರೀತಿ ಹಂಚ್ಕೊಟ್ಟಿರ್ತೇವೋ ಅಷ್ಟು ವಾಪಸ್ ನಮ್ಗೆ ಅದು ಸಿಗ್ತಾ ಇರುತ್ತೆ. ಸರಳವಾಗಿ ಆಚರಿಸಿದ್ರು ಕೂಡ ಅದು ಭಕ್ತಿ ಇದ್ದರೆ ಅತ್ಯಂತ ಮಹತ್ವ ಅಂತ ಹೇಳ್ಬಹುದು. ಅಂದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಪೂಜೆ ಮಾಡಿದ್ರು ಭಾವನೆ ಇಲ್ಲ ಅಂದ್ರೆ ಏನು ವ್ಯರ್ಥ, ಪೂಜೆಗಳೇ ವ್ಯರ್ಥ ಆಗ್ತಾ ಇರುತ್ತೆ. ಯಾಕಂದ್ರೆ ಪೂಜೆ ಮಾಡಿದ ತಕ್ಷಣ ನೋಡಿ ಮತ್ತೆ ಅದೇ ಸಿಟ್ಟು, ಕೋಪ, ಹತಾಶೆ, ಮತ್ತೆ ಯಾರ ಮೇಲಾದ್ರು ಕೋಪ ಮಾಡ್ಕೊಳ್ಳೋದು, ಅಂದ್ರೆ ಯಾರಿಗೂ ಒಂದ್ ಸ್ವಲ್ಪನೂ ದಾನ ಮಾಡದೇ ಇರೋದು, ಸೇವೆ ಮಾಡದೇ ಇರೋದು, ಅದೆಲ್ಲ ಮಾಡ್ತಾ ಇರ್ತಾರೆ. ಅದು ಮಾಡಿದ್ರು ವ್ಯರ್ಥ ಅಂತ ಹೇಳ್ಬೋದು. ಅಂದ್ರೆ ಪೂಜೆ ಮತ್ತೆ ಭಾವನೆಯಿಂದ ನಡಿಬೇಕು ಅಂತ ಹೇಳಿ ಹಬ್ಬದಲ್ಲಿ ದೇವರ ಮುಂದೆ ದೀಪ ಹಚ್ತೇವೆ, ಹೂವು ಅರ್ಪಿಸ್ತಾ ಇರ್ತೇವೆ, ನೈವೇದ್ಯ ಮಾಡ್ತೇವೆ, ಮಂತ್ರಗಳನ್ನು ಹೇಳ್ತಾ ಇರ್ತೇವೆ. ಆದ್ರೆ ಪೂಜೆಯ ಸಮಸ್ಯೆಯಲ್ಲಿ ನಮ್ಮ ಅಂದ್ರೆ ಬೇರೆ ಕಡೆ ನಮ್ಮ ಯೋಚನೆಗಳಿದ್ರೆ ನಮ್ಮ ವಿಧಿಗಳೆಲ್ಲ ನಾವ್ ಏನ್ ಅನ್ಕೊಳ್ತಾ ಇರ್ತೀವೋ ಮಾಡ್ಬೇಕಾದ್ರೆ ಅದ್ಯಾವುದು ಪೂರ್ಣತೆ ಕೊಡ್ತಾ ಇರಲ್ಲ, ಅಪೂರ್ಣತೆ ಆಗುತ್ತೆ. ಅದಕ್ಕೆ ನಾವು ಪೂಜೆ ಮಾಡುವ ಸಂದರ್ಭದಲ್ಲಿ ದೇವರು ನನ್ನೊಳಗಿನ ಅಜ್ಞಾನವನ್ನು ದೂರ ಮಾಡು, ನನಗೆ ಮನಸ್ಸು ಶಾಂತಿ ಕೊಡು, ನನ್ನಿಂದ ಯಾರಿಗಾದ್ರೂ ನೋವಾಗದಂತೆ ಮಾಡು, ಸತ್ಯದ ಮಾರ್ಗದಲ್ಲಿ ನಡೆಯುವಂತೆ ಮಾಡು ಅಂತ ಹೇಳ್ಕೊಳ್ಬೇಕು. ಇಂತಹ ಪ್ರಾರ್ಥನೆ ಮಾಡಿದಾಗ
ಪೂಜೆಯಲ್ಲಿ ಒಂದು ಆಧ್ಯಾತ್ಮಿಕ ಸಾಧನೆ ಹೆಚ್ಚಾಗ್ತಾ ಹೋಗುತ್ತೆ. ನನ್ನೊಳಗೆ ಒಂದು ಆತ್ಮಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಮತ್ತೆ ಪೂಜೆ ಮಾಡಿ ಸ್ವಲ್ಪ ಹೊತ್ತಿಗೆ ನಾವು ಮತ್ತೆ ಪ್ರಾಪಂಚಿಕ ಬದುಕಿಗೆ ಬಂದು ನಾವು ಮತ್ತೆ ಹಳೇ ಚಾಳಿನ ಮಾಡ್ತಾ ಇರ್ತೀವಿ. ಈ ಪೂಜೆಗೆ ಒಂದು ಅರ್ಥ ಇರಲ್ಲ. ಅದಕ್ಕೋಸ್ಕರ ಪೂಜೆ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಅರ್ಥ ಇರ್ಬೇಕು ಪೂಜೆಗೆ. ನಾನು ಈ ತರ ಮಾಡ್ತಾ ಇದ್ದೀನಿ, ದೇವರಿಗೆ ಬೇಕಾಗಿದ್ದು ಆ ತರೆಯ ಪೂಜೆ. ಅದೇ ರೀತಿ ಮನೆ ಸ್ವಚ್ಛ ಮಾಡ್ತಾ ಇರ್ತೇವೆ, ಅದ್ರ ಜೊತೆಗೆ ಮನಸ್ಸನ್ನು ಕೂಡ ಸ್ವಚ್ಛ ಮಾಡ್ಬೇಕು. ಹಬ್ಬ ಬಂದಾಗ ನಾವು ಮನೆ ಎಷ್ಟು ಸ್ವಚ್ಛವನ್ನು ಮಾಡ್ತಾ ಇರ್ತೇವೆ. ಏನು ಒಂದು ವಾರದಿಂದ ಒಂದು ತಿಂಗಳದಿಂದ ಮನೆಯೆಲ್ಲ ಸ್ವಚ್ಛ ಮಾಡ್ತಾ ಇರ್ತೀವಿ. ಅದು ಒಂದು ಕಸ ಯಾವುದೇ ಬೇಡದ ಒಂದು ವಸ್ತುಗಳನ್ನು ಮನೆಯಿಂದ ತೆಗೆದು ಹಾಕ್ತಾ ಇರ್ತೇವೆ. ಆದ್ರೆ ಅದು ಹೊರಗಿನ ಸ್ವಚ್ಛತೆ ಆಯ್ತು. ಆದ್ರೆ ಆಧ್ಯಾತ್ಮಿಕವಾಗಿ ನೋಡಿದ್ರೆ ನಮ್ಮ ಒಳಗಿನ ಸ್ವಚ್ಛತೆಯನ್ನು ನಾವು ಮಾಡ್ಕೋಬೇಕು. ಅಂದ್ರೆ ನಮ್ಮ ಒಳಗಡೆ ಇರುವ ಕಸವನ್ನು ತೆಗಿತಾ ಇರ್ಬೇಕು. ಈಗ ನಾವು ಮಾಡ್ತಾ ಇರೋದೆಲ್ಲ ಅದೇ, ಧ್ಯಾನ ಮಾಡ್ತಾ 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 ನಾವು ಈಗ ಒಂದ್ ಸ್ವಲ್ಪ ಭಕ್ತಿ ಮಾರ್ಗದಿಂದ ಧ್ಯಾನದ ಮಾರ್ಗಕ್ಕೆ ಬಂದಿದ್ದೀವಿ. ಈಗ ನಮ್ಗೆ ನಿಜವಾದ ಪೂಜೆ ಅಂದ್ರೆ ಏನು, ನಾವು ಯಾಕೆ ಮಾಡ್ಬೇಕು ಅನ್ನೋದು ಅರ್ಥ ಆಗ್ತಾ ಇದೆ. ಆ ಮನಸ್ಸಿನಲ್ಲಿ ಆ ಕಸ ಇದೆಯಲ್ಲ, ಬೇಡದ ಕಸ ಅಂತ ನಾವೇನ್ ಹೇಳ್ತೀವಲ್ಲ, ಕೋಪ, ಅಸೂಯೆ, ದ್ವೇಷ, ಅಹಂಕಾರ, ಸ್ವಾರ್ಥ, ಹಳೆಯ ನೋವುಗಳೆಲ್ಲ ಕೆದಕೊಳ್ಬಾರ್ದು. ಅದೆಲ್ಲ ಮುಗಿದು ಹೋಗಿರೋ ಅಂತ ಕಾಲ. ಇವತ್ತೇನಿದೆ, ಇವತ್ತಿನ ಜೀವನ ಏನಿದೆ, ನನಗೆ ಇವತ್ತು ಏನ್ ದೇವ್ರು ಕೊಟ್ಟಿದ್ದಾನೆ ಅದನ್ನ ನಾನು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ಕೊಂಡು ಜೀವಿಸ್ತೇನೆ ಅನ್ನೋದನ್ನ ನಾವು ಕಲಿತಾ ಬೇಕು. ಅದೇ ರೀತಿ ಪೂಜೆ ಅಂದ್ರೆ ಕೇವಲ ವಿಧಿವಿಧಾನವಲ್ಲ ಅಂತ ಹೇಳ್ತೇವೆ. ಅಂದ್ರೆ ಪೂಜೆ ಮಾಡೋದು ನಮ್ಮ ಸಂಸ್ಕೃತಿಯ ಅತ್ಯಂತ ಸುಂದರ ಭಾಗ. ನಾವು ಯಾಕಂದ್ರೆ ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಪೂಜೆ ಮಾಡೋದು ಅಂದ್ರೆ ಒಂದು ವಿಧಿವಿಧಾನ ತರನೇ, ಅಂದ್ರೆ ಹಿಂದಿನವ್ರು ಮಾಡಿಟ್ಟಿದ್ದಾರೆ, ಅದೇ ತರ ನಾವು ಮುಂದುವರ್ಸ್ಕೊಂಡು ಅದು ಮಾಡ್ಬೇಕು. ಯಾಕಂದ್ರೆ ಅದು ಒಂದು ನಮ್ಗೆ ಖುಷಿಯ ಸಂಕೇತ. ಅಂದ್ರೆ ನಮ್ಮ ಮನಸ್ಸಿಗೂ ಒಂಥರ ಖುಷಿ ಕೊಡ್ತಾ ಇರುತ್ತೆ ಹಬ್ಬದ ವಾತಾವರಣ. ಆ ಹಬ್ಬದ ದಿನವಾದ್ರೂ ಅಟ್ಲೀಸ್ಟ್ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇರ್ತೇವೆ. ಇಲ್ಲ ಅಂದ್ರೆ ನಾವು ನಮ್ಮ ಸಂಸ್ಕೃತಿಯನ್ನೇ ನಾವು ಮರಿತಾ ಬರ್ತಾ ಇರ್ತೇವೆ. ಅದಕ್ಕೆ ಪೂಜೆ ಮಾಡುವಾಗ ಕೆಲವು ಮಂತ್ರಗಳನ್ನ ಹೇಳೋದು, ಪೂಜೆ ಮುಗಿದ ನಂತರ ಮತ್ತೆ ಅದೇ ಕೋಪ, ಅಸೂಯೆ, ಸುಳ್ಳು, ದ್ವೇಷ ಮುಂದುವರಿದ್ರೆ ಪೂಜೆಯ ಸಂದೇಶ ಅಥವಾ ಆ ಜೀವಕ್ಕೆ ಒಂದು ಅರ್ಥನೇ ಇರಲ್ಲ. ಅದಕ್ಕಾಗಿ ಪೂಜೆಯ ನಿಜವಾದ ಫಲವೇನೆಂದ್ರೆ ದೇವರ ಮುಂದೆ ಕುಳಿತಾಗ ಶಾಂತವಾಗಿತ್ತು. ಅಂದ್ರೆ ದೇವರನ್ನು ಪೂಜಿಸಿದ ನಂತರ ನಡೆನುಡಿ, ನಮ್ಮ ನಡೆನುಡಿಗಳಲ್ಲಿ ಒಳ್ಳೆಯತನ ಬರಬೇಕು. ಅಂದ್ರೆ ದೀಪ ಹಚ್ಚಿದಾಗ ನಾವು ಹೊರಗಿನ ಬೆಳಕು ಮಾತ್ರ, ನನ್ನೊಳಗಿರುವ ಅಜ್ಞಾನ ದೂರವಾಗ್ಲಿ ಅಂತ ನಾವು ಏನ್ ಹಚ್ತಾ ಇರ್ತೀವ ಆ ತರ ಸಂಕಲ್ಪ ನಮ್ಮಲ್ಲಿ ಇರ್ಬೇಕು. ಅದೇ ರೀತಿ ನಾವು ಈ ಪೂಜೆ ಮಾಡಿದಾಗ ನೈವೇದ್ಯ ಮಾಡ್ತೀವಿ. ನೈವೇದ್ಯ ಒಂದು ಆಧ್ಯಾತ್ಮಿಕ ಒಂದು ಅರ್ಥ ಇದೆ. ಹಬ್ಬದ ದಿನ ನಾವು ಅನೇಕ ಬಗೆ ಮಾಡ್ತೀವಿ ನೋಡಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತು, ಒಬ್ಬೊಬ್ಬರ ಮನೇಲಿ ನೋಡ್ಬೇಕು ಎಷ್ಟೊಂದು ಖಾದ್ಯಗಳು ಮಾಡ್ತಾ ಇರ್ತೀವಿ. ಅಂದ್ರೆ ದೇವರಿಗೆ ಮಾಡಿ ನೈವೇದ್ಯ ಅರ್ಪಿಸ್ತಾ ಇರ್ತೀವಿ. ಆದ್ರೆ ಅದ್ರಲ್ಲಿ ಒಂದು ಸುಂದರವಾದ ಭಾವನೆ ಇದೆ. ನನ್ನ ಬಳಿ ಇರೋದೆಲ್ಲ ನನ್ನದಲ್ಲ, ಪ್ರಕೃತಿಯ ಒಂದು ಪರಮಾತ್ಮನ ಕೊಡುಗೆ ಅಂತ ಹೇಳ್ಬೇಕು. ನಾನು ಬೆಳೆದ ಅನ್ನವನ್ನು ನಾನ್ ಬೆಳೆಸಿಲ್ಲ, ಮಳೆ ನಮ್ಮ ಕೈಲಿಲ್ಲ, ಸೂರ್ಯನ ಬೆಳಕು ನಮ್ಮ ಕೈಲಿಲ್ಲ, ಭೂಮಿ ನಮಗೆ ಆಹಾರ ನೀಡ್ತಾ ಇದೆ. ಹೀಗಾಗಿ ನೈವೇದ್ಯ ಒಂದು ಕೃತಜ್ಞತೆ ಸಂದೇಶ ಆಗ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇರ್ತೀವಿ, ನೈವೇದ್ಯವನ್ನು ಅರ್ಪಿಸ್ತಾ ಇರ್ತೀವಿ, ಪೂಜೆ ಮಾಡ್ತಾ ಇರ್ತೀವಿ, ದೇವ್ರೆ ನನಗೆ ಇದಿಲ್ಲ ಕೊಡವು, ಇದಿಲ್ಲ ಕೊಡು, ನಮ್ಮ ಸಂಕಲ್ಪಗಳನ್ನೇ ನಾವು ಹೇಳ್ಕೊಳ್ತಾ ಇರ್ತೀವಿ. ಆದ್ರೆ ಕೊಟ್ಟಿರೋದನ್ನು ನಾವು ಬಳಸ್ಕೊಳ್ತಾ ಇಲ್ಲ. ಅಂದ್ರೆ ದೇವ್ರೆ ನನಗಿಷ್ಟು ಕೊಟ್ಟಿದೀಯ, ಅದೆಲ್ಲ ನಿನ್ನ ಒಂದು ಕೃತಜ್ಞತೆಯಿಂದನೇ ನನಗ್ ಸಿಕ್ಕಿದೆ. ಇದನ್ನ ನಿಜವಾದ ಅರ್ಥವನ್ನು ಮಾಡ್ಕೊಂಡು ನಾನು ಕೊಟ್ಟಿರೋದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿಸ್ಕೊಂಡು ನಾನು ಇರ್ತೇನೆ ಅನ್ನೋ ಭಾವನೆ. ಆದ್ರೆ ಪ್ರತಿದಿನ ಪೂಜೆಯಲ್ಲಿ ಕೂಡ್ಲಿ, ಎಲ್ಲೇ ಕೂಡ್ಲಿ, ನನಗೆ ಇದನ್ನು ಕೊಡು, ಅದನ್ನು ಕೊಡು, ಅಂದ್ರೆ ನನಗೆ ಇದು ಸಾಕಾಗಿಲ್ಲ, ನನ್ನ ಮನೆಯಲ್ಲಿ ಇದು ಕೊಡು, ನನ್ನ ಮಗನಿಗೆ ಅದು ಮಾಡ್ಕೊಡು, ನಮ್ಮ ಮನೆಯವರಿಗೆ ಇದು ಮಾಡ್ಕೊಡು, ನನಗೆ ಒಂದೇ ಮನೆ ಇದೆ ಇನ್ನೊಂದ್ ಮನೆ ಕೊಡು. ಅಂದ್ರೆ ಪ್ರತಿಯೊಂದು ಸಂಕಲ್ಪಗಳನ್ನ ನಾವು ಆದ್ರೆ ದೇವರು ಹುಟ್ಟಿಸಿದಾನೆ ಅಂದ್ರೆ ಹುಲ್ಲು ಮೇಯಿಸೋದಂದ್ರೆ ಒಂದಲ್ಲ ಒಂದು ನಮ್ಗೆ ನಮ್ಮ ಬದುಕಿಗೆ ಬೇಕಾದಷ್ಟು ಆಹಾರವನ್ನು ಅಥವಾ ಬಟ್ಟೆಯನ್ನು, ವಸತಿಯನ್ನು ನಮ್ಗೆ ದೇವ್ರು ಕೊಟ್ಟೇ ಕೊಡ್ತಾನೆ. ಆದ್ರೆ ಇದ್ದದ್ದನ್ನ ತೃಪ್ತಿ ಪಟ್ಕೊಂಡು ನಾವು ಜೀವನವನ್ನು ಮಾಡ್ಬೇಕಾಗತ್ತೆ. ಅದಿಲ್ಲ ಇದಿಲ್ಲ ಅಂತ ಕೊರಗೋದ್ಕಿಂತ ಇರೋದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡೋ ಮನೋಭಾವನೆ ಬೆಳೆಸ್ಕೊಳ್ತಾ ಹೋಗ್ಬೇಕು. ಅದೇ ಅದೇ ರೀತಿ ದೀಪ ಹಚ್ಚುವುದರ ಒಂದು ಆಧ್ಯಾತ್ಮಿಕ ಸಂದೇಶ ಇರುತ್ತೆ. ನಾವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಮುಂದೆ ಕೂತ್ಕೊಂಡು ಅಥವಾ ಹಬ್ಬ ಬಂದಾಗ ಒಂದು ದೀಪ ಹಚ್ತೀವಿ. ಪ್ರತಿದಿನ ಬೆಳಿಗ್ಗೆ ದೇವ್ರೆ ನನಗೊಂದು ಹೊಸ ಜನ್ಮ ಕೊಟ್ಟಿದೀಯಾ, ಅಂದ್ರೆ ಇವತ್ತಿನ ಒಂದು ಹೊಸ ಜನ್ಮ, ಪುನರ್ಜನ್ಮ ಆಗಿದೆ ನಿಮಗೆ ದೇವ್ರೆ, ಇದೆಲ್ಲ ನಿನ್ನಿಂದಾನೇ ಆಗ್ತಾ ಇರೋದು ಅಂತ ಕೈ ಮುಕ್ಕೊಂಡು, ಭೂಮಿ ತಾಯಿಗೊಂದು ದೇವರಿಗೊಂದು ಕೈ ಮುಗಿದು ನಾವು ಪ್ರತಿದಿನ ಬೆಳಿಗ್ಗೆ ದೀಪ ಹಚ್ತೀವಿ. ಅದೇ ದೀಪ ಹಚ್ಚುವುದರ ಒಂದು ಆಧ್ಯಾತ್ಮಿಕ ಅರ್ಥ ಏನಂದ್ರೆ ನಮ್ಮ ಸಂಸ್ಕೃತಿ ಒಂದು ಪ್ರಮುಖ ಆಚರಣೆ ಅಂತ ಹೇಳ್ಬೋದು ದೀಪ ಹಚ್ಚೋದು. ಪ್ರತಿದಿನ ಎಲ್ಲರ ಮನೆಯಲ್ಲೂ ದೀಪ, ಅದೊಂದು ಅಂದ್ರೆ ಹಿಂದಿನಿಂದ ಬಂದಿದೆ ಹೇಳಕ್ಕಿಂತನೂ ಒಂದು ಕತ್ತಲೆಯನ್ನು ದೂರ ಮಾಡಿ ಬೆಳಕಿನ ಒಂದು ಜ್ಞಾನವನ್ನು ಬೆಳಗೋದು ಅಂತಾನೆ. ಅಂದ್ರೆ ಅಜ್ಞಾನವನ್ನು ದೂರ ಮಾಡಿ
ಜ್ಞಾನವನ್ನು ಬೆಳಗ್ಸೋದು ಅಂತ ಹೇಳಿದ್ರು. ಅದರಿಂದ ದೀಪ ಹಚ್ಚುವಾಗ ನಮ್ ಪ್ರತಿಯೊಂದು ನಮ್ಮ ಮನಸ್ಸಲ್ಲಿ ಇರ್ಬೇಕು. ಅಂದ್ರೆ ಕೇವಲ ಮನೆಯ ಬೆಳಕನ್ನು ನೋಡದೆ ನಮ್ಮೊಳಗಿನ ಬೆಳಕನ್ನು ನಮಗೆ ನೆನ್ಸ್ಕೊಡಪ್ಪ, ನನ್ನೊಳಗಿನ ಕತ್ತಲೆ ದೂರವಾಗಿ ಜ್ಞಾನದ ಬೆಳಕು ಮೂಡ್ಲಿ ಎಂಬ ಸಂಕಲ್ಪಗಳನ್ನ ಮಾಡ್ಬೇಕು. ಆ ರೀತಿ ನಮ್ಮ ಸಂಕಲ್ಪಗಳು ಇರ್ಬೇಕು. ಯಾಕಂದ್ರೆ ಇದು ಪ್ರಕೃತಿ ಕೊಟ್ಟಿದ ಒಂದು ವರದಾನ ಅಂತಾನೆ ಹೇಳ್ಬಹುದು. ಅದಕ್ಕೋಸ್ಕರ ನಾವು ಪ್ರತಿದಿನ ದೀಪ ಹಚ್ಚುವಾಗ ಈ ತರ ಅಂದ್ರೆ ನಾವು ಒಂದು ಸಂಕಲ್ಪಗಳು ಹೇಳ್ಕೊಟ್ಟಾಗ ನಮ್ಗೆ ದೇವ್ರು ಅನ್ನೋದು ಅಂದ್ರೆ ದೇವ್ರು ನಮ್ಗೆ ನಿಜವಾದ ಅರ್ಥದಲ್ಲಿ ಸಿಗ್ತಾ ಇರ್ತಾನೆ ಅಂತಾನೆ ಹೇಳ್ಬೋದು. ಅಂದ್ರೆ ಮತ್ತೆ ಕುಟುಂಬದವರೊಂದಿಗೆ ಹಬ್ಬವನ್ನು ಆಚರಿಸಬೇಕು. ಅಂದ್ರೆ ಹಬ್ಬಗಳು ಕುಟುಂಬವನ್ನು ಒಗ್ಗೂಡಿಸುವ ಒಂದು ಸುಂದರ ಸಂದರ್ಭ ಅಂತಾನೆ ಹೇಳ್ಬಹುದು. ಕೇಳ್ತಾ ಇದೆಯಾ ಮೇಡಮ್? ಹಾ ಮೇಡಮ್, ಕೇಳಿಸ್ತಿದೆ ಕೇಳಿಸ್ತಿದೆ. ಓಕೆ. ಕುಟುಂಬದವರಿಗೊಂದಿಗೆ ನಾವು ಹಬ್ಬವನ್ನ ಆಚರಿಸಬೇಕು. ಹಬ್ಬಗಳು ನಾವು ಯಾಕೆ ಮಾಡ್ತೀವಿ? ನಮ್ಮ ಕುಟುಂಬಗಳನ್ನೆಲ್ಲ ನಾವು ಒಟ್ಟುಗೂಡಿಸುವ ಒಂದು ಸುಂದರ ಸಂದರ್ಭ ಅಂತಾನೆ ಹೇಳ್ಬೋದು. ಅಂದ್ರೆ ಇಂದಿನ ಜೀವನದಲ್ಲಿ ಪ್ರತಿಯೊಬ್ಬರು ಏನ್ ಮಾಡ್ತಾ ಇದೀವಿ ಅಂದ್ರೆ ಮೊಬೈಲು, ಟಿವಿ, ಅಂದ್ರೆ ಏನು ಇಂದಿನ ಜೀವನ ಗತಿನೇ ಹಾಗಾಗ್ಬಿಟ್ಟಿದೆ. ಪ್ರತಿಯೊಬ್ರು ಅವ್ರವ್ರ ಕೆಲ್ಸದಲ್ಲೇ ಬ್ಯುಸಿ ಆಗಿದೀವಿ. ತಂದೆ ತಾಯಿ ಇರೋ ಪರಿಜ್ಞಾನ ಇರಲ್ಲ, ಅಣ್ಣ ತಮ್ಮಂದ್ರು ಇದ್ರೂನು ಅವ್ರ ಜೊತೆ ಒಂದು ಬಾಳ್ವೆ ಗೊತ್ತಿರಲ್ಲ, ಅಕ್ಕ ತಂಗಿಯ ಬಾಂಧವ್ಯ ಇರಲ್ಲ. ಅಂದ್ರೆ ಪ್ರತಿಯೊಂದು ಹಾಗೆ ಆಗಿದೆ. ಅಂದ್ರೆ ಒಟ್ಟಿಗೆ ಕುಳಿತು ಊಟ ಮಾಡ್ತಾ ಇರಲ್ಲ, ಅಂದ್ರೆ ಹಿರಿಯರನ್ನ ಒಂದು ಅಂದ್ರೆ ಭಕ್ತಿಯಿಂದ ಕಾಣ್ತಾ ಇರಲ್ಲ, ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ. ಅಂದ್ರೆ ಇವಾಗಿನ ಈ ಆಧುನಿಕ ಯುಗದಲ್ಲಿ ಏನಾಗಿದ್ವಿ ಅಂದ್ರೆ ಹಿಂದಿನ ಕಾಲದ ಹಾಗೆ ಒಂದ್ ಹಬ್ಬ ಬಂತು ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ವಿ. ಇಲ್ಲ ಅಂದ್ರೆ ಮನೆ ಮಂದಿ ಎಲ್ಲ ಪ್ರತಿದಿನ ಒಟ್ಟಿಗೆ ಕುಳಿತು ಊಟ ಮಾಡುವ ಒಂದು ಅಭ್ಯಾಸ ಇತ್ತು. ಆದ್ರೆ ಈಗೆಲ್ಲ ಅದು ಮರೆಮಾಚಿ ಹೋಗ್ಬಿಟ್ಟಿದೆ. ಆದ್ರೆ ಈ ಹಬ್ಬದ ದಿನವಾದ್ರೂ ನಾವು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವ ಒಂದು ಅಭ್ಯಾಸ ಮಾಡ್ಕೊಂಡ್ರೆ ಅಂದ್ರೆ ಅವತ್ತು ಹಿರಿಯರ ಒಂದು ಆಶೀರ್ವಾದನ ನಾವು ತಗೊಳ್ಕೊಂಡ್ರೆ ತುಂಬಾ ಅತ್ಯುತ್ತಮ ಅಂತಾನೆ ಹೇಳು. ಅವಾಗ ಮಕ್ಕಳಿಗೂ ಕೂಡ ನಮ್ಮ ಸಂಸ್ಕೃತಿ ಏನು ಅಂತ ಗೊತ್ತಾಗುತ್ತೆ, ನಮ್ಮ ಹಬ್ಬದ ಇತಿಹಾಸ ಏನು ಅಂತ ಗೊತ್ತಾಗುತ್ತೆ, ಆಚರಣೆ ಹಿಂದಿನ ಕಾರಣ ಏನು ಅಂತ ಗೊತ್ತಾಗುತ್ತೆ, ಹಿರಿಯರಿಗೆ ಗೌರವ ಹೇಗೆ ಕೊಡ್ಬೇಕು ಅಂತ ಗೊತ್ತ. ನಾವು ಅದೆಲ್ಲ ಒಟ್ಟುಗೂಡಿದಾಗ ನಾವು ಅವರಿಗೆ ತಿಳಿಸ್ಬೋದು. ಅಂದ್ರೆ ಇವತ್ತಿನ ಹಬ್ಬದ ವಿಶೇಷ ಏನು, ಇವತ್ತಿನ ಆಚರಣೆ ಏನು ಮಾಡ್ಬೇಕು ನಾವು, ಅದೆಲ್ಲ ಅವರಿಗೆ ತಿಳಿಸಿ ಕೊಡ್ಬೋದು. ಮತ್ತು ದೇವರು ಮತ್ತು ಧರ್ಮದ ಮೌಲ್ಯ ಏನು ಅಂತ ಹೇಳ್ಕೊಡ್ಬೋದು, ಪ್ರಕೃತಿಯ ಮಹತ್ವ ಏನು ಅಂತ ನಾವು ಮಕ್ಕಳಿಗೆ ತಿಳಿಸ್ಬೋದು. ಎಲ್ಲರೂ ಒಟ್ಟುಗೂಡಿದಾಗ ನಾವು ಅದರ ಬಗ್ಗೆ ಮಾತಾಡಿದಾಗ ನಮಗೆ ನಮ್ಮ ಸಂಸ್ಕೃತಿಯ ಅರಿವಾಗುತ್ತೆ, ಧರ್ಮದ ಬಗ್ಗೆ ಅರಿವು ಬರುತ್ತೆ, ಹಾಗೂ ಹಬ್ಬದ ಆಚರಣೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ಹಬ್ಬದಲ್ಲಿ ಹಿರಿಯರಿಗೆ ಗೌರವ ಕೊಡ್ಬೇಕು. ನೋಡಿ ಎಷ್ಟೋ ಜನರಲ್ಲಿ ಒಂದು ಹಬ್ಬ ಮಾಡ್ತಾ ಇದ್ದೀವಿ ಅಂದ್ರೆ ಅವತ್ತಿನ ದಿನ ನಾವು ಮನೇಲಿ ಹಿರಿಯರಿದ್ರೆ ಫಸ್ಟ್ ಅವರಿಗೆ ದೇವರಿಗೆ ನಮಸ್ಕಾರ ಮಾಡ್ತೀವಿ, ಹಿರಿಯರಿಗೆ ನಮಸ್ಕಾರ ಮಾಡಿ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ಎಲ್ಲ ಪೂಜೆ ಮುಗಿದ ತಕ್ಷಣ ದೊಡ್ಡವರಿದ್ರೆ ಅವರಿಗೆ ನಮಸ್ಕಾರವನ್ನು ಮಾಡಿನೇ ನಾವು ಪೂಜೆಯನ್ನು ಸಂಪನ್ನಗೊಳಿಸ್ತೇವೆ. ಅಂದ್ರೆ ಹಿರಿಯರ ಆಶೀರ್ವಾದ ಒಂದು ವಿಶೇಷ ಸ್ಥಾನವಿದೆ ಇಲ್ಲಿ ಅಲ್ಲಿ ಅಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ. ಹಬ್ಬದ ದಿನ ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ, ಗುರುಗಳು, ಹಿರಿಯರು ಅವರನ್ನು ಕೇವಲ ಅಂದ್ರೆ ಗೌರವಿಸ್ತಾ ಇರ್ತೀವಿ. ಅದೊಂದು ಅಂದ್ರೆ ಸಂಪ್ರದಾಯವಲ್ಲ, ಅದೊಂದು ಕೃತಜ್ಞತೆಯ ಅಭಿವ್ಯಕ್ತಿ ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ಗೆ ಜೀವನ ಕೊಟ್ಟವರು, ಬೆಳೆಸಿದವರು, ಜ್ಞಾನ ನೀಡಿದವರು, ಅವ್ರನ್ನ ನೆನೆಸ್ಕೊಳ್ಳೋದು ಒಂದು ಸಾರ್ಥಕತೆ ಅಂತಾನೆ ಹೇಳ್ಬೋದು ಹಬ್ಬದ ದಿನ. ಅದಕ್ಕಾಗಿ ನಾವು ಹಬ್ಬದ ದಿನ ಅಂದ್ರೆ ದೇವರಿಗೆ ಅಂದ್ರೆ ಪೂಜೆ ನಂತರ ಹಿರಿಯರಿದ್ರೆ ಅವರಿಗೆ ನೋಡಿ ನಾವು ನಮಸ್ಕಾರ ಮಾಡ್ತೀವಿ. ಇಲ್ಲ ಅಂದ್ರೆ ಒಂದೊಂದು ಹಬ್ಬದಲ್ಲಿ ಮೊದಲಿಗೆ ನಾವು ಹಿರಿಯರನ್ನು ನಮಸ್ಕಾರ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಾ ಇರ್ತೇವೆ. ಯಾಕಂದ್ರೆ ನಮಗ್ ಜೀವನ ಕೊಟ್ಟವರು ಅಂತ ಉದ್ದೇಶ ಅಥವಾ ಮಾರ್ಗದರ್ಶನ ಮಾಡಿರ್ತಾರೆ ಅವರು ಇದ್ರು ನಮ್ಗೆ. ಆತರ ಪ್ರತಿಯೊಬ್ಬರಿಗೂ ನಾವು ಹಿರಿಯರಿಗೆ ಗೌರವ ಕೊಡುವುದು. ಅದೇ ರೀತಿ ಹಬ್ಬದಲ್ಲಿ ದಾನ ಮತ್ತು ನೈವೇದ್ಯ ಅರ್ಪಿಸಲು ಒಳ್ಳೇದೆ. ಅಂದ್ರೆ ನಾವು ಮಾಡ್ತಾ ಇರ್ತೀವಿ, ಎಷ್ಟೊಂದು ಐಟಮ್ ಮಾಡ್ತೀವಿ. ಆದ್ರೆ ನಾವು ಒಂದು ಹಸಿದವರಿಗೆ ಅಂದ್ರೆ ಯಾರೋ ಒಬ್ರು ತುಂಬಾ ಹಸುವಾಗಿ ಬಂದಿರ್ತಾರೆ, ಅವರಿಗೆ ಕೊಡ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತಾ ಇರ್ತೇವೆ. ಯಾಕಂದ್ರೆ ಇವತ್ತು ಮಾಡಿದ ಪಂಚ ಭಕ್ಷ್ಯ ಇರ್ಬೋದು ಅಥವಾ ಏನೇನ್ ಐಟಮ್ ಮಾಡಿರ್ತೀವೋ ಅದೆಲ್ಲ ಕೂಡ ಈಗ ಮಧ್ಯಾಹ್ನ ಆಗ್ಲಿ ಮತ್ತೆ ಸಂಜೆಗೆ ನಮ್ಮ ಮನೆಯವರಿಗಾಗ್ಲಿ ನನ್ನ ಮಕ್ಕಳಿಗಾಗ್ಲಿ ಅನ್ನೋ ಮನೋಭಾವನೆ ಇರುತ್ತೆ. ಎಲ್ಲವೂ ನನಗೇ ಕೂಡ ಇರ್ಲಿ, ನಾನೇ ಅಂದ್ರೆ ನಮ್ಮಲ್ಲೇ ನಾವು ಅದನ್ನ ತಿಂತೀವಿ ಅನ್ನೋ ಒಂದು ಇದಿರುತ್ತೆ. ಆದ್ರೆ ನಾವು ಆ ಮಾಡಿರೋ ನೈವೇದ್ಯವನ್ನು ಹಸಿದವರಿಗೆ ಅಂದ್ರೆ ಯಾರೋ ಒಬ್ರು ಹಸಿದಿರ್ತಾರೆ ಅವರಿಗೆ ಕೊಡುವುದರ ಮೂಲಕ ಭಕ್ತಿಯನ್ನು ಅಂದ್ರೆ ಹಸಿದವರಿಗೆ ಅನ್ನ ಕೊಡೋದು ಒಂದು ಭಕ್ತಿಯ ರೂಪ ಅಂತಾನೆ ಹೇಳ್ಬೋದು. ಅದನ್ನು ಕೊಡೋದ್ರಿಂದ ನಾವು ಸಾಧ್ಯವಾದಷ್ಟು ಅಂದ್ರೆ
ಹಬ್ಬದ ಒಂದು ನಿಜವಾದ ಅರ್ಥ ಸಿಗುತ್ತೆ. ಯಾಕಂದ್ರೆ ನಾವು ಮಾಡಿರೋ ಒಂದು ನೈವೇದ್ಯಕ್ಕೆ ನಿಜವಾದ ಸಾರ್ಥಕತೆ ಇರುತ್ತೆ. ಹಾಗೂ ದೇವರಿಗೆ ಅಂದ್ರೆ ದೇವರಿಗೂ ಕೂಡ ಅಂದ್ರೆ ದೇವರು ನಾವು ಮಾಡಿರೋ ಅವನು ತಿನ್ನೋದಿಲ್ಲ, ಆದ್ರೆ ನಮ್ಮ ಭಾವನೆ ಹೇಗಿದೆ ಅಂತ ನೋಡ್ತಾನೆ. ನಾವು ಮಾಡಿರೋ ಅಂದ್ರೆ ಏನೇನ್ ಮಾಡಿರ್ತೀವೋ ಪಂಚಭಕ್ಷ ಭೋಜನ ಅಂತ ನಾವ್ ಏನ್ ಇರ್ತೀವೋ ಅದೆಲ್ಲವನ್ನು ದೇವರ ಮುಂದಿಟ್ಟಾಗೆ, ದೇವ್ರೆ ಇದೆಲ್ಲ ನಿನ್ನ ಕೊಡುಗೆ, ನೀನ್ ಕೊಟ್ಟಿರೋ ಒಂದು ಸ್ವರೂಪದಿಂದಲೇ ನಾವು ಇದೆಲ್ಲ ತಯಾರಿಸಿ ಇದೆಲ್ಲ ನಿಮಗೆ ಸಮರ್ಪಣೆ ಅಂತ ನಾವು ಹೇಳ್ತೀವಿ. ಆ ಸಮರ್ಪಣೆಯನ್ನು ನಾವು ಒಂದು ವ್ಯಕ್ತಿ ಹಸಿದಾಗ ಅವನಿಗೆ ಕೊಟ್ಟಾಗ ದೇವರಿಗೆ ಬೇಕಾಗಿರೋ ಆ ಹಸಿದವನಿಗೆ ಕೊಟ್ಟ ಅನ್ನ ಇರುತ್ತಲ್ಲ, ಆ ತೃಪ್ತಿ ಅದು ಅವರಿಗೆ ಬೇಕಾಗಿರೋ, ದೇವರಿಗೆ ನಿಜವಾದ ಮೌಲ್ಯ ಬೇಕಾಗಿರೋದು ನನ್ನಲ್ಲಿ ಏನ್ ಭಾವನೆ ಇದೆ ಎನ್ನುವುದೇ ಅವರಿಗೆ ಬೇಕಾಗಿರುತ್ತೆ. ಆಗ ದೇವರು ಅಂದ್ರೆ ನನ್ನೊಳಗಿನ ದೇವರು ಅಂದ್ರೆ ಸಂತೃಪ್ತನಾಗ್ತಾನೆ ಅಂತಾನೆ ಹೇಳ್ಬಹುದು. ಅಂದ್ರೆ ನಾವೇನ್ ಮಾಡ್ತೀವಿ, ಹಬ್ಬದ ಸಾಧ್ಯವಾದಷ್ಟು ಅಗತ್ಯವಿರುವವರಿಗೆ ಆಹಾರ ನೀಡ್ಬೇಕು, ವೃದ್ಧರಿಗೆ ಸಹಾಯ ಮಾಡ್ಬೇಕು, ಬಡ ಮಕ್ಕಳಿಗೆ ಪುಸ್ತಕ ಕೊಡುವುದು ಅಥವಾ ಏನಾದ್ರು ಒಂದ್ ಮಾಡ್ತಾ ಇರ್ಬೋದು, ಅಸಹಾಯಕರಿಗೆ ಸಹಾಯ ಮಾಡೋದು, ಪ್ರಾಣಿಗಳಿಗೆ ಆಹಾರ ಇಂತಹ ಸೇವೆಗಳನ್ನ ಮಾಡಿದಾಗ ಅಂದ್ರೆ ನಮ್ಗೆ ನಿಜವಾದ ನಾವು ಹಬ್ಬದ ಒಂದು ವೈಶಿಷ್ಟ್ಯ ಏನು ಅಂತ ಗೊತ್ತಾಗುತ್ತೆ. ಅಂದ್ರೆ ದೇವರನ್ನು ದೇವಸ್ಥಾನದಲ್ಲಿ ಪೂಜಿಸುವುದು ಒಂದು ಭಕ್ತಿ ಇರ್ಬೋದು, ಆದ್ರೆ ಸೃಷ್ಟಿಯಲ್ಲಿರುವ ಜೀವಿಗಳಿಗೆ ಸೇವೆ ಮಾಡುವುದೇ ಒಂದು ನಿಜವಾದ ಭಕ್ತಿ ಅಂತಾನೆ ಹೇಳ್ಬೋದು. ನಾವು ದೇವಸ್ಥಾನಕ್ಕೆ ಹೋಗಿ ಎಷ್ಟೊಂದು ಪೂಜೆ ಏನೇನು ಅಂದ್ರೆ ಯಾವ್ದ್ಯಾವ್ದೋ ಒಂದು ಪೂಜೆಗಳಿರುತ್ತೆ, ಆ ಮಂತ್ರಗಳಿಂದ ಪೂಜೆ ಮಾಡಿಸೋದು, ಈ ಮಂತ್ರ ಅಂದ್ರೆ ಸಂಕಲ್ಪಗಳು ಮಾಡ್ತಾ ಇರ್ತೀವಿ, ಅಷ್ಟೋತ್ತರಗಳಿಂದೆಲ್ಲ ಮಾಡಿಸ್ತಾ ಇರ್ತೀವಿ. ಆದ್ರೆ ಅದು ಎಲ್ಲಕ್ಕಿಂತನೂ ನಿಜವಾದ ನಾವು ಎಲ್ಲಿ ಮಾಡ್ಬೇಕು ಅಂದ್ರೆ ಹಸಿದವರಿಗೆ ನೀಡಿದಾಗ, ಕಷ್ಟದಲ್ಲಿದ್ದವರಿಗೆಲ್ಲ ಸಹಾಯ ಮಾಡಿದಾಗ ನಮ್ಗೆ ನಿಜವಾದ ಭಕ್ತಿ ಅಲ್ಲಿ ಬರುತ್ತೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸುವುದು ಅಂದ್ರೆ ತಪ್ಪಲ್ಲ, ಮಾಡಿಸ್ಬೇಕು. ಆದ್ರೆ ನಾನು ಯಾಕೆ ಮಾಡಿಸ್ತಾ ಇದ್ದೇನೆ, ನನಗೆ ಅದರಿಂದ ಏನ್ ಸಿಗ್ತಾ ಇದೆ ಅಂತ ಹೇಳ್ಬೇಕು. ಯಾಕಂದ್ರೆ ಪ್ರತಿಯೊಂದು ಪೂಜೆಗೂ ಅದರದ್ದು ಅರ್ಥ ಇರುತ್ತೆ. ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಅಂದ್ರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ, ಅಂದ್ರೆ ಒಂದು ಶಕ್ತಿ ಎನರ್ಜಿ ಇರುತ್ತೆ ಅಲ್ಲಿ. ಅದನ್ನು ಅಲ್ಲಿ ಹೋದಾಗೂ ಕೂಡ ನಾವು ನಮ್ಮನ್ನು ಶಾಂತವಾಗಿ ಇಟ್ಕೋಬೇಕಾಗುತ್ತೆ. ಅಂದ್ರೆ ನಮ್ಮ ಎನರ್ಜಿ ಬೇರೆ ಕಡೆ ಇರಬಾರ್ದು. ಅಲ್ಲಿ ಏನ್ ದೇವಸ್ಥಾನಕ್ಕೆ ಹೋಗಿದೀವಿ ಅದ್ರ ಉದ್ದೇಶ ಏನು ಅಂತ ನಮಗ್ ಗೊತ್ತಿರ್ಬೇಕು. ಆಗ ಮಾತ್ರ ನಮ್ಮ ನಿಜವಾದ ಭಕ್ತಿ ಅಥವಾ ನಾವ್ ಯಾಕೆ ಹೋಗಿದೀವಿ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈಗ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಗರ್ಭಗುಡಿಯಲ್ಲಿ ದೇವಸ್ಥಾನಗಳದ್ದು ಏನೇನು ಲಿಂಗಗಳಿರ್ಬೋದು ಅಥವಾ ಮೂರ್ತಿಗಳು ಅದನ್ನೆಲ್ಲ ಸ್ಪರ್ಶಿಸಬಾರ್ದು ಅಂತಾನೆ ಇರುತ್ತೆ. ಆದ್ರೆ ಎಷ್ಟೋ ಜನ ಅದ್ರ ನಿಜವಾದ ಅರ್ಥ ತಿಳ್ಕೊಳ್ಳದೆ ಆ ದೇವಸ್ಥಾನಗಳನ್ನ ಮುಟ್ಟಿನೇ ನಮಸ್ಕಾರ ಮಾಡ್ತಾರೆ. ಆದ್ರೆ ಅದನ್ನ ನಿಜವಾಗ್ಲೂ ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ಪೂಜಾರಿ ಅಥವಾ ಭಕ್ತರು ಏನಕ್ಕೆ ಅವರು ಶುದ್ಧವಾಗಿ ಇರ್ತಾರೆ, ಅವರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಆ ದೇವರಿಗೆ ಫಸ್ಟ್ ಪೂಜೆ ಮಾಡೋಕ್ಕಿಂತ ಮೊದಲು ಅವ್ರ ಎನರ್ಜಿಯನ್ನು ತಗೊಂಡಿರ್ತಾರೆ. ಆ ದೇವರ ಮೂರ್ತಿಯಲ್ಲಿ ಅಂದ್ರೆ ಕಾಸ್ಮಿಕ್ ಎನರ್ಜಿ ಅಂತ ನಾವ್ ಏನ್ ಹೇಳ್ತೀವಿ, ಆ ಮೂರ್ತಿಯಲ್ಲಿ ಎನರ್ಜಿ ಇರುತ್ತೆ. ನಾವು ಹೊರಗಡೆಯಿಂದ ಹೋದಾಗ ಆ ದೇವರನ್ನು ಸ್ಪರ್ಶಿದಾಗ ದೇವರಲ್ಲಿ ಇರುವ ಎನರ್ಜಿ ಕಡಿಮೆ ಆಗ್ತಾ ಇರುತ್ತೆ. ಆ ಕಾರಣ ಅವರು ದೇವರನ್ನು ಸ್ಪರ್ಶಿಸಬೇಡಿ, ಇಲ್ಲಿರುವ ಮೂರ್ತಿಗಳನ್ನು ಮುಟ್ಬೇಡಿ ಅಂತ ಹೇಳಿರ್ತಾರೆ. ಆದ್ರೆ ನಾನ್ ಮುಟ್ಟಿದ್ರೆ ಏನಾಗುತ್ತೆ ನೋಡ್ಬೋಣ ಅನ್ನೋ ಕಾರಣದಿಂದ ನಾವು ಸ್ಪರ್ಶಿಸ್ತೇವೆ. ಆ ಗರ್ಭಗುಡಿಯಲ್ಲಿರೋ ದೇವರು ಕೂಡ ನಾವು ಮುಟ್ಟಕ್ಕೆ ಹೋಗ್ತೇವೆ. ಆದ್ರೆ ಆ ತರ ಮಾಡಬಾರ್ದು. ಅದು ಯಾಕಂದ್ರೆ ಅಲ್ಲಿ ಅಂದ್ರೆ ಪ್ರತಿಯೊಬ್ಬರು ಅಷ್ಟೇ, ಫಸ್ಟ್ ನಾವು ಮನೆಯಲ್ಲಿ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು, ಎಲ್ಲೇ ಹೋದ್ರೂ ಕೂಡ ನಾವು ಅಂದ್ರೆ ಪೂಜೆ ಏನಕ್ ಮಾಡ್ತಾ ಇದೀವಿ ಅಂತ ಗೊತ್ತಿರ್ಬೇಕು. ಅದಕ್ಕೆ ನಾವು ಶುದ್ಧವಾಗಿ ನಾವು ಸ್ನಾನ ಮಾಡ್ಕೊಂಡೇ ನಾವು ಪೂಜೆಗೆ ಕುತ್ಕೊಳ್ತೀವಿ. ಈಗ ನಾವು ಹೊರಗಡೆಯಿಂದ ದೇವಸ್ಥಾನಕ್ಕೆ ಹೋದಾಗ ನಾವು ಎಲ್ಲಾ ಕಡೆ ಓಡಾಡ್ಕೊಂಡು ಹೋಗ್ತಿರ್ತೀವಿ, ನಮ್ಮ ಮನಸ್ಸು ಶುದ್ಧ ಇರ್ಬೋದು. ಆದ್ರೆ ಶುದ್ಧ ಅಂದ್ರೆ ಈ ಹೊರಗಡೆ ಬೇಡದ ವಸ್ತುಗಳನ್ನು ಮುಟ್ಟಿರ್ಬೋದು, ಏನೋ ಒಂದು ಆಗಿರ್ಬೋದು ನಮ್ಮಲ್ಲಿ. ಆ ಮುಟ್ಟಿದಾಗ ಆ ಎನರ್ಜಿ, ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಇದ್ರೆ ಆ ಮೂರ್ತಿಗಳನ್ನು ಟಚ್ ಮಾಡಿದಾಗ ಅದಕ್ಕಿರೋ ಎನರ್ಜಿ ಕಡಿಮೆ ಆಗ್ತಾ ಇರುತ್ತೆ. ಆ ಎನರ್ಜಿ ಅದಕ್ಕೆ ತುಂಬಿರ್ತಾರೆ ಪೂಜಾರಿಗಳು, ಅವರಲ್ಲಿರೋ ಎನರ್ಜಿ ತುಂಬಿರ್ತಾರೆ. ಅಂದ್ರೆ ಮಂತ್ರ ಹೇಳೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ಅದನ್ನ ಎನರ್ಜಿಯನ್ನು ತಗೊಂಡಿರ್ತಾರೆ. ಅದಕ್ಕಾಗಿ ಅದನ್ನು ಸ್ಪರ್ಶಿಸಬಾರ್ದು ಅಂತ ಹೇಳ್ತೇವೆ. ಅದಕ್ಕೆ ದೂರದಿಂದ ಕೈ ಮುಗಿಬೇಕು. ನನಗೆ ಏನ್ ಬೇಕು, ನಾನು ಯಾಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಅನ್ನೋದು ಗೊತ್ತಿರ್ಬೇಕು. ಪ್ರಾರ್ಥನೆ ಮಾಡ್ಬೇಕು, ನಮ್ಗೆ ಯಾವ್ದಾದ್ರು ಪೂಜೆ ಇದ್ರೆ ಮಾಡಿಸ್ಬೇಕು. ಮತ್ತೆ ಸ್ವಲ್ಪ ಅನ್ನದಾನ ಸೇವೆಗೆ ಏನಾದ್ರು ಸ್ವಲ್ಪ ಕೊಡ್ಬೇಕು, ಬರ್ಬೇಕು. ನನ್ನಲ್ಲಿರುವುದನ್ನು ದಾನ ಮಾಡಿ ಬರ್ಬೇಕು, ಒಂದು ಅಟ್ಲೀಸ್ಟ್ ಸ್ವಲ್ಪನಾದ್ರು. ಅಂದ್ರೆ ಯಾಕೆ ದಾನ ಮಾಡೋದು ಅತ್ಯಂತ ಶ್ರೇಷ್ಠವಾದ ದಾನ ಅಂತಾನೆ ಹೇಳ್ಬೋದು. ಅನ್ನದಾನ, ಅದ್ರಲ್ಲೂ ಅನ್ನದಾನ ಇದೆಯಲ್ಲ, ತುಂಬಾ ಅತ್ಯುತ್ತಮವಾದ ದಾನದಲ್ಲಿ ನಾವು ಮಾಡಿದಾಗ ನಮ್ಮಲ್ಲಿ ಕೂಡ ಒಂಥರ ಆತ್ಮಸಂತೋಷ ಹೆಚ್ಚಾಗುತ್ತೆ. ಒಬ್ಬರಿಗೆ ಸಹಾಯ ಮಾಡಿದಾಗ
ದೇವರು ಎಲ್ಲ ಸ್ವರೂಪಿ, ಎಲ್ಲ ಕಡೆ ಇರ್ತಾನೆ, ಇಲ್ಲಿ ಅಲ್ಲಿ ಅಂತಿಲ್ಲ, ಎಲ್ಲ ವಸ್ತುಗಳಲ್ಲೂ ಇರ್ತಾನೆ, ಸಕಲ ಜೀವರಾಶಿಯಲ್ಲೂ ದೇವರು ಕಾಣ್ತಾ ಇರ್ತಾನೆ. ನಾವು ಸೇವೆ ಮಾಡಿದಾಗ ಆ ಸೇವೆದಲ್ಲೂ ಕೂಡ ಅವ್ರಿಗೆ ಕಾಣಿಸ್ತಾ ಇರುತ್ತೆ ದೇವರಿಗೆ. ಓ, ಇದೊಂದು ಸೇವೆ ಮಾಡಿದ್ದಾರೆ, ಇವರಲ್ಲಿ ಭಾವನೆಗಳು ಚೆನ್ನಾಗಿದೆ, ಭಕ್ತಿ ಚೆನ್ನಾಗಿದೆ ಅಂತ ನೋಡ್ತಾ ಇರ್ತಾನೆ. ಅದಕ್ಕಾಗಿ ನಾವು ಪೂಜೆ ಮಾಡಿದಾಗ ಅಥವಾ ದೇವಸ್ಥಾನಕ್ಕೆ ಒಂದು ಅರ್ಥದಿಂದ ಮಾಡ್ಬೇಕಾಗುತ್ತೆ. ಅಲ್ಲಿ ನಾನು ಏನು ಆಡಂಬರವಾಗಿ ಪೂಜೆ ಮಾಡಿಸ್ದೆ, ಇಷ್ಟು ಸಾವಿರದ ಪೂಜೆ ಮಾಡಿಸಿದೆ, ಇಷ್ಟು ಲಕ್ಷದ ಪೂಜೆ ಮಾಡಿಸಿದೆ ಅನ್ನೋದು ಮುಖ್ಯ ಅಲ್ಲ. ನೀವು 10 ರೂಪಾಯಿದೇ ಮಾಡಿಸಿ, 5 ರೂಪಾಯಿ, ಆದ್ರೆ ನಮ್ಮ ಭಾವನೆ ಮತ್ತು ಭಕ್ತಿ ಹೇಗಿದೆ ಅನ್ನೋದೇ ತುಂಬಾ ಒಳ್ಳೆ ಅಭ್ಯಾಸ, ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿ. ಆಹಾರದಲ್ಲಿ ಮಿತಿ ಇರ್ಬೇಕು. ಅಂದ್ರೆ ಹಬ್ಬದ ದಿನ ನಾವು ಎಷ್ಟು ವಿಶೇಷ ಅಡಿಗೆ, ಸಿಹಿ, ಕಡುಬು ಏನೇನೋ ಮಾಡ್ತಾ ಇರ್ತೀವಿ. ಆದ್ರೆ ಹಬ್ಬ ಎಂದ ಅತಿಯಾಗಿ ತಿನ್ನುವುದು ಕೂಡ ಅದು ಸರಿಯಲ್ಲ. ಆಹಾರನು ಪ್ರಸಾದ ಸೇವನೆಯಿಂದನೇ ತಿನ್ಬೇಕು ನಾವು. ಅಂದ್ರೆ ಪ್ರಸಾದ ಅಂದ್ರೆ ನೋಡಿ, ಪೂರ್ಣ ಪ್ರಮಾಣದಲ್ಲಿ ಸಿಗೋಲ್ಲ. ಪ್ರಸಾದ ಅಂದ್ರೆ ಯಾವಾಗ್ಲೂ ಅಲ್ಪ ಪ್ರಮಾಣ, ಮಿತಿಯಾದ ಅಂದ್ರೆ ಆಹಾರ, ಅತಿಯಾಗಿ ಯಾವುದು ಸಿಗಲ್ಲ. ಪ್ರಸಾದ ಅಂದ್ರೇನೆ ಹಾಗೆ ಮಿತವಾದ ಭೋಜನ, ಅಂದ್ರೆ ಮಿತವಾಗಿ ಸ್ವೀಕರಿಸ್ಬೇಕಾಗುತ್ತೆ. ಅಂದ್ರೆ ಅಂದ್ರೆ ಹಬ್ಬದ ದಿನ ಮಾಡಿರೋ ಪ್ರಸಾದ ನೀಡು. ಎಷ್ಟೋ ಜನ ಹಬ್ಬದ ದಿನ ಉಪವಾಸ ಮಾಡ್ತಾರೆ. ಯಾಕಂದ್ರೆ ನಮ್ಮ ಮನಸ್ಸು ಕೂಡ ಶಾಂತವಾಗಿರ್ಬೇಕು, ಸಾತ್ವಿಕವಾಗಿರ್ಬೇಕು. ನಾವು ಉಪವಾಸ ಮಾಡಿದಾಗ ನಾವು ಆ ಆಚರಣೆ ಒಂದು ಅರ್ಥ ಸಿಗುತ್ತೆ, ನಮ್ಮ ಮನಸ್ಸು ಶಾಂತವಾಗಿರೋ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕೋಪಗಳು ಕಡಿಮೆ ಆಗ್ತಾ ಇರುತ್ತೆ. ಉಪವಾಸ ಮಾಡಿದಾಗ ನಮ್ಮ ಆರೋಗ್ಯನೂ ಕೂಡ ಸುಧಾರಿಸ್ತಾನೆ ಇರುತ್ತೆ. ಹಬ್ಬ ಇವತ್ ಮಾಡಿದಿನಪ್ಪ ಅತಿಯಾಗಿ ತಿನ್ನುವುದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದ್ರೆ ಎಲ್ಲರೂ ಕೂಡಿ ಕೂತಾಗ ಹಬ್ಬದ ದಿನ ನಾವು ಅಂದ್ರೆ ಸೇವನೆ ಮಾಡ್ತೀವಿ, ಅದು ತಪ್ಪು ಅಂತಲ್ಲ. ಅಂದ್ರೆ ಇರೋದ್ ಹೀಗೆ, ಅಂದ್ರೆ ಅತಿಯಾಗಿ ತಿನ್ನೋಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ತಿನ್ನಿ ಅಂತ. ಅದೇ ರೀತಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಒಂದು ಪಾಠ ಇದೆ. ಅಂದ್ರೆ ಆಧ್ಯಾತ್ಮಿಕವಾದ ಒಂದು ಜ್ಞಾನ ಇದೆ, ಆಧ್ಯಾತ್ಮಿಕವಾದ ವಿವರಣೆ ಇದೆ. ನಾವೀಗ ಒಂದು ಯುಗಾದಿ ಹಬ್ಬ ಆಚರಿಸ್ತಾ ಇದೆ ಅಂದ್ರೆ ಹಳೆಯದನ್ನ ಬಿಟ್ಟು ಹೊಸದು ಕಡೆ ಹೋಗೋಣ, ಹೊಸ ಜೀವನವನ್ನು ಆರಂಭಿಸೋಣ ಅಂತ ಹೇಳ್ತೀವಿ. ಈಗ ರಾಮನವಮಿ ಅಂತಂದ್ರೆ ಶ್ರೀರಾಮನ ಆದರ್ಶ ಜೀವನ, ಸತ್ಯ, ಧರ್ಮ ಮತ್ತು ಕರ್ತವ್ಯವನ್ನು ನೆನ್ಪುಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳ್ತೀವಿ. ಹನುಮ ಜಯಂತಿ ಬರುತ್ತೆ. ಹನುಮ ಜಯಂತಿ ಭಕ್ತಿ, ಸೇವೆ, ವಿನಯ ಮತ್ತು ಆತ್ಮವಿಶ್ವಾಸದ ಸಂಕೇತ ಅಂತ ಹೇಳ್ತೀವಿ. ಅದಕ್ಕಾಗಿ ನಾವು ಹನುಮನ್ ಜಯಂತಿ ಅಂದ್ರೆ ಪ್ರತಿಯೊಂದು ಹಬ್ಬಕ್ಕೂ ಅದರದ್ರ ಸಂದೇಶ ಇರುತ್ತೆ. ಅದೇ ರೀತಿ ನಾಗರ ಪಂಚಮಿ ಮೊನ್ನೆ ಆಯ್ತು. ನಾಗರ ಪಂಚಮಿ ಸಕಲ ಜೀವಿಗಳ ಮೇಲೆ ಗೌರವ ಮತ್ತು ಪ್ರಕೃತಿಯೊಂದಿಗೆ ಸಹಬಾಳ್ವೆ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಆ ಸಂದೇಶ ಅದು ಕೊಡ್ತಾ ಇರುತ್ತೆ. ಅದಕ್ಕಾಗಿ ಪ್ರಕೃತಿಯೊಂದಿಗೆ ಪೂಜೆ ನಮ್ಮ ಜೀವನವನ್ನು ಅಂದ್ರೆ ಜೀವನದ ಒಂದು ಅರ್ಥವನ್ನು ಕಲ್ಸುತ್ತೆ, ಒಂದು ಗೌರವ ಸಿಗುತ್ತೆ. ನಾವು ನಾಗರ ಪಂಚಮಿ ಅಂದ್ರೆ ನೋಡು, ಹೊರಗಡೆ ನಾಗರ ಮೂರ್ತಿ ಇರುತ್ತೆ, ಒಂದು ಕಲ್ಲಿರುತ್ತೆ, ಆ ಪ್ರಕೃತಿಯೊಂದಿಗೆ ನಾವು ಸಂಬಂಧ ಹೋಗುತ್ತೆ, ಅಲ್ಲಿ ಹೋಗಿ ನಾವು ಪೂಜೆಯನ್ನು ಮಾಡ್ತಾ ಇರುತ್ತೆ. ಅಂದ್ರೆ ಪ್ರಕೃತಿ ಜೊತೆಗೆ ನಮ್ಮ ಸಂಬಂಧಗಳನ್ನು ಕಲ್ಪಿಸ್ತಾ ಕೊಡ್ತಾ ಇರುತ್ತೆ. ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಎಲ್ಲರೂ ನಾವು ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತೇವೆ. ಯಾಕಂದ್ರೆ ಲಕ್ಷ್ಮಿಯನ್ನು ಕೇವಲ ನಾವು ಹಣದ ದೇವತೆಯಾಗಿ ನೋಡುವುದಲ್ಲ, ಆರೋಗ್ಯ ಕೊಡು, ಸಂಪತ್ತು, ಜ್ಞಾನ, ಧೈರ್ಯ, ಸಂತೋಷ, ಸಾತ್ವಿಕತೆ ಮುಂತಾದ ಜೀವನದ ನಿಜವಾದ ಸಂಪತ್ತನ್ನು ಅರಿಲಿಕ್ಕೋಸ್ಕರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಬೇಕಾಗುತ್ತೆ. ಅಲ್ಲಿ ನಾವು ಏನ್ ಹಾಕಿದೆ, ಏನೇನ್ ತಂದೆ, ಏನು ಆಡಂಬರವಾಗಿ ಮಾಡ್ದೆ, ನಾನು ಈ ದಾನ ಮಾಡ್ಬೇಕಾದ್ರೆ ಅಂದ್ರೆ ಈಗ ಸಂಬಳ ಕೊಡ್ಬೇಕಾದ್ರೆ ಅವ್ರಿಗೆ ಏನ್ ಹಾಕಿ ಕೊಟ್ಟೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾನ್ ಹೇಗೆ ಭಕ್ತಿಯಿಂದ ಮಾಡಿದೆ, ಭಾವನೆ ನಂದು ಏನಿತ್ತು ಅನ್ನೋದೇ ಇಂಪಾರ್ಟೆಂಟ್. ಅದರಿಂದ ಮಾಡೋದ್ರಿಂದ ನಾನ್ ಏನು ಪರಿವರ್ತನೆ ಆಯ್ತು, ನಾನು ಏನ್ ತಗೊಂಡೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕೃಷ್ಣ ಜನ್ಮಾಷ್ಟಮಿ ಬಂದ್ರೆ ಜೀವನದಲ್ಲಿ ಧರ್ಮ, ಪ್ರೀತಿ ಮತ್ತು ಜ್ಞಾನ ಮತ್ತು ಕರ್ತವ್ಯ ಮಹತ್ವವನ್ನು ತಿಳಿಸುತ್ತದೆ. ಶ್ರೀಕೃಷ್ಣ ಜೀವನ ಅಂದ್ರೆ ಭಗವದ್ಗೀತೆಯಲ್ಲಿ ಹೇಗೆ ತಿಳಿಸ್ತಾರ, ಅದೇ ಅಂದ್ರೆ ಭಗವದ್ಗೀತೆ ಸಾರಾಂಶ ಅದು ಜೀವನದ ಸತ್ಯ ಮತ್ತು ಆದರ್ಶಗಳನ್ನು ತಿಳಿಸ್ತಾ ಇರುತ್ತೆ. ಅದನ್ನ ನಾವು ಅಲ್ಲಿ ತಿಳ್ಕೊಳ್ಬಹುದು. ಗಣೇಶ ಚತುರ್ಥಿ ಬಂದ್ರೆ ಜ್ಞಾನ, ವಿವೇಕ, ವಿನಯ ಮತ್ತು ವಿಘ್ನಗಳನ್ನು ಬಿಡೋದು, ಅಂದ್ರೆ ವಿಘ್ನಗಳನ್ನು ಬಿಡೋದನ್ನು ಕಲಿತೀವಿ ನಾವಲ್ಲಿ. ಅದರ ಸಂದೇಶ ಅಹಂಕಾರವನ್ನು ಬಿಡೋದು ಅಂತ. ಅಂದ್ರೆ ವಿಘ್ನಗಳನ್ನು ಬಿಡೋದು ಅಂದ್ರೆ ನನ್ನಲ್ಲಿರುವ ಅಹಂಕಾರವನ್ನು ಕರಗಿಸೋದು, ಜ್ಞಾನಕ್ಕೆ ಒಂದು ದಾರಿಯನ್ನು ತೆರೆದುಕೊಳ್ಳೋದು ಅಂತ ಹೇಳ್ತೀವಿ. ನವರಾತ್ರಿ ಬರುತ್ತೆ, ನಾವು 9 ದಿನ ನಾವು ಇದನ್ನ ಪರಿವರ್ತನೆ ಮಾಡ್ಕೊಳ್ಬೋದು ಅಂತ. ಅಂದ್ರೆ ನಮ್ಮೊಳಗಿನ ನಕಾರಾತ್ಮತೆಯನ್ನು ಹೋಗಿ ಸಾತ್ವಿಕ ಭಾವನೆಯನ್ನು ಮೂಡಿಸೋದು ನಮ್ಗೆ ಆಗ್ತಾ ಇರುತ್ತೆ. ಅಂದ್ರೆ ಹೊರಗಿನ ರಾಕ್ಷಸಿಗಿಂತ ಒಳಗಿನ ಕೋಪ, ಹೊರಗಡೆ ತೋರ್ಸೋಕ್ಕಿಂತ ನನ್ನ ಒಳಗಿರುವ ಕೋಪ, ಅಹಂಕಾರ
ದ್ವೇಷಗಳನ್ನು ಜಯಿಸುವುದೇ ನಿಜವಾದ ವಿಜಯ. ಅಂದ್ರೆ ನವರಾತ್ರಿಯಲ್ಲಿ ಲಾಸ್ಟ್ ಆಗಿ ನಾವು ವಿಜಯದಶಮಿ ಅಂತ ಆಚರಿಸ್ತೀವಲ್ಲ, ಅದ್ರ ನಿಜವಾದ ಅರ್ಥ ಅಂತ ಹೇಳ್ಬೋದು. ದೀಪಾವಳಿ ಬರುತ್ತೆ. ದೀಪಾವಳಿ ಅಂದ್ರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಸಂದೇಶ ಅಂತಾನೆ ಹೇಳ್ಬೋದು. ಅಜ್ಞಾನವೆಂಬ ಕತ್ತಲೆಯನ್ನು ಜ್ಞಾನವೆಂಬ ಬೆಳಕಿನಿಂದ ದೂರ ಮಾಡೋದು. ಅದೇ ರೀತಿ ಬಲಿಪಾಡ್ಯಮಿ, ಮಹಾಬಲಿಯ ವಿನಯ, ದಾನಶೀಲತೆ ಮತ್ತು ಭಕ್ತಿಯನ್ನು ನೆನಪಿಸ್ಕೊಡೋದು. ಅಧಿಕಾರಕ್ಕಿಂತ ವಿನಯತೆ ದೊಡ್ಡದು ಅನ್ನೋದು ಸೂಚಿಸುತ್ತೆ. ಅದೇ ರೀತಿ ಮಹಾಶಿವರಾತ್ರಿ ಬರುತ್ತೆ. ಎಲ್ರಿಗೂ ಅತ್ಯಂತ ಶಿವನ ಒಂದು ಹಬ್ಬ ಅಂದ್ರೆ ಎಲ್ರಿಗೂ ಪ್ರೀತಿ. ಇದು ಜಾಗರಣೆ ಅಂದ್ರೆ ಕೇವಲ ರಾತ್ರಿ ನಿದ್ದೆ ಮಾಡದೆ ಇರುವುದಲ್ಲ, ಅಜ್ಞಾನದಿಂದ ಜ್ಞಾನಕ್ಕೆ ಜಾಗೃತರಾಗೋದು ಅಂತ. ನಾವು ಹಬ್ಬಗಳನ್ನ ಆಚರಣೆ ಆದ್ರೆ ಅದ್ರ ನಿಜವಾದ ಆಧ್ಯಾತ್ಮಿಕ ಅರ್ಥ ನಾವು ತಿಳ್ಕೊಂಡಿರಲ್ಲ. ಇಡೀ ರಾತ್ರಿ ನಾವು ಜಾಗರಣೆ ಆದ್ರೆ ನಾನ್ ಯಾಕೆ ಜಾಗರಣೆ ಮಾಡ್ತಿದ್ದೀನಿ ಅಂತಾನೆ ಗೊತ್ತಿರಲ್ಲ. ಅಂದ್ರೆ ಯಾಕೆ ಮಾಡ್ತಾ ಇರ್ತೀವಿ? ಅಜ್ಞಾನದಿಂದ ಜ್ಞಾನಕ್ಕೆ ಜಾಗೃತರಾಗೋದು. ನಮ್ಮ ಆ ಮನಸ್ಸು ಅಲ್ಲಿಗೆ ಜಾರೋದು, ಅಲ್ಲಿಗೆ ನಾವು ತಗೊಂಡು ಹೋಗೋದು. ಅಂದ್ರೆ ಹೊರಗೆಯೇ ಶಿವನನ್ನು ಪೂಜಿಸುವಂತ ಒಳಗಿನ ಚೈತನ್ಯವನ್ನು ನಾವು ಪೂಜಿಸ್ಬೇಕಾಗುತ್ತೆ, ಅದನ್ನು ಅರ್ಥಕೊಳ್ಬೇಕಾಗುತ್ತೆ. ಅದೇ ರೀತಿ ಹೋಳಿ ಹಬ್ಬ ಆಚರಿಸ್ತೀವಿ. ಹಳೆಯ ದ್ವೇಷ, ಅಸೂಯೆ ಮತ್ತು ನಕಾರಾತ್ಮತೆಯನ್ನು ಸುಟ್ಟು ಪ್ರೀತಿ ಮತ್ತು ಸಂತೋಷದಿಂದ ಬಾಳ್ವೆಯನ್ನು ಮಾಡೋದನ್ನು ಸೂಚಿಸ್ತಾ ಇರ್ತೀವಿ. ಅದೇ ರೀತಿ ಗುರು ಪೂರ್ಣಿಮೆ ಆಚರಿಸ್ತೀವಿ. ಜ್ಞಾನ ನೀಡಿದ ಗುರುಗಳಿಗೆ ಅಂದ್ರೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಒಂದಿನ ದಿನ ಅಂತ ಬೇಕಲ್ಲ, ಅದಕ್ಕೆ ಅವತ್ ನೋಡಿ ನಮಗೆ ಮಾರ್ಗದರ್ಶನ ಮಾಡಿದಂತಹ ಅಥವಾ ನಮಗೆ ವಿದ್ಯೆ ಕಲಿಸಿರ್ಬೋದು, ಪಾಠ ಕಲಿಸಿರ್ಬೋದು, ಅಂದ್ರೆ ಪ್ರತಿಯೊಂದು ಏನು ಜ್ಞಾನ ಕೊಟ್ಟಿದಾರ ಅವರು ಎಲ್ಲರೂ ಕೂಡ ಗುರುವಾಗಿರ್ತಾರೆ. ಅವರಿಗೆ ಒಂದು ವಿನಯ ಅಂದ್ರೆ ಅವರಿಗೊಂದು ಅಂದ್ರೆ ಅವರಿಗೆ ಒಂದು ನಾವು ಗೌರವ ಕೊಡುವ ದಿನ ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ ಗುರು ತೋರಿಸಿದ ದಾರಿಯಲ್ಲಿ ನಡೆದು ನಮ್ಮೊಳಗಿನ ಜ್ಞಾನವನ್ನು ಜಾಗೃತಗೊಳಿಸ್ಕೋಬಹುದು ಅಂತ ಹೇಳ್ಬೋದು. ಅದೇ ರೀತಿ ಗೌರಿ ಹಬ್ಬ ಬರುತ್ತೆ. ಗೌರಿ ಹಬ್ಬ ಅಂದ್ರೆ ಶಕ್ತಿಯ ಸಂಕೇತ, ಸೌಭಾಗ್ಯ, ಅಂದ್ರೆ ಕುಟುಂಬದ ಸುಖ ಮತ್ತು ಸ್ತ್ರೀ ಶಕ್ತಿಯ ಗೌರವವನ್ನು ಸಾರುತ್ತದೆ ಅಂತ. ಅಂದ್ರೆ ಸ್ತ್ರೀ ಶಕ್ತಿಯನ್ನು ಗೌರವಿಸುವ ಮತ್ತು ಮನೆ ಮತ್ತು ಸಮಾಜವನ್ನು ಸಮೃದ್ಧವಾಗಿಸುವ ಒಂದು ಸಂಕೇತ ಅಂದ್ರೆ ಒಟ್ಟಾರೆ ಹಬ್ಬಗಳಂದ್ರೆ ಎಲ್ಲ ಹಬ್ಬಕ್ಕೂ ಒಂದು ಪ್ರತಿಯೊಂದು ಹಬ್ಬಗಳನ್ನ ಆಚರಿಸಬೇಕು. ಅದರ ನಿಜವಾದ ಸಂದೇಶ ಅಂದ್ರೆ ಅದರ ನಿಜವಾದ ಅರ್ಥವನ್ನು ತಿಳ್ಕೊಳ್ಬೇಕಾಗತ್ತೆ. ಅದೇ ರೀತಿ ನಾವು ಈಗ ಪುಟ್ಟ ಪುಟ್ಟ ಮಕ್ಕಳು ಬೆಳೀತಾ ಇರ್ತಾರೆ, ನಮ್ ಜೊತೆ ನಮ್ಮ ಮಕ್ಕಳು ಬಂದಿರ್ತಾರೆ, ಮೊಮ್ಮಕ್ಳು ಇರ್ಬೋದು. ಅವ್ರಿಗೆಲ್ಲ ನೋಡಿ ಹಿಂದಿನ ಕಾಲದಲ್ಲಿ ಏನಿರುತ್ತೆ, ಅಜ್ಜ ಅಜ್ಜಿ ಇರ್ತಾರೆ, ಅವರು ಒಂದ್ ನಾಗರ ಪಂಚಮಿ ಬಂತು ಅಂದ್ರೆ ಅಥವಾ ಶಿವರಾತ್ರಿ ಬಂತು ಅಂದ್ರೆ ಅವ್ರ ಹಬ್ಬದ ಅರ್ಥ ತಿಳಿಸ್ತಾ ಇದ್ರು. ಯಾಕೆ ಪೂಜೆ ಮಾಡ್ಬೇಕು, ಅದ್ರ ನಿಜವಾದ ಅರ್ಥ ಏನು, ಇವತ್ ನಾಗರ ಪಂಚಮಿ ದಿನ ನಾವು ಏನ್ ಮಾಡ್ಬೇಕು, ಯಾಕೆ ಹಬ್ಬ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ನಾವು. ಆದ್ರೆ ಈಗೇನಾಗೋಗಿದೆ, ಕೂಡು ಕುಟುಂಬನೇ ಇಲ್ಲ, ಮನೆಯಲ್ಲಿ ಗಂಡ ಹೆಂಡತಿ ನಮ್ಮ ಮಕ್ಕಳು ಅಷ್ಟೇ ಇರ್ತೀವಿ. ಆದ್ರೆ ಮುಂದಿನ ಪೀಳಿಗೆಗೆ ಹಬ್ಬಗಳಂದ್ರೇನೆ ಗೊತ್ತಿರಲ್ಲ, ಹಬ್ಬಗಳನ್ನ ಆಚರಣೆ ಮಾಡೋದು ಹೇಗೆ ಗೊತ್ತಿಲ್ಲ. ಅಥವಾ ಹಬ್ಬಗಳು ಏನ್ ಆಚರಿಸ್ತಿತ್ತು, ಹೊಸ ಬಟ್ಟೆ ಹಾಕೊಳ್ಳೋದು, ಪಟಾಕಿ ಹೊಡಿಯೋದು, ಸುತ್ತ ಅಂದ್ರೆ ಒಂದಿಷ್ಟು ತಿಂಡಿ ಮಾಡ್ತಾ ಇರ್ತಾರೆ, ತಿನ್ನೋದು, ಅಂದ್ರೆ ಖುಷಿಯಾಗಿ ಎಂಜಾಯ್ ಮಾಡೋದು. ಆದ್ರೆ ಅವತ್ ನಾಗರ ಪಂಚಮಿ ಬಂದಿದೆ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಅಂದ್ರೆ ಏನ್ ನಿಜವಾದ ಅರ್ಥ ಗೊತ್ತಾಗಿಲ್ಲ. ಅಮ್ಮ ಒಂದಿಷ್ಟು ಅಡಿಗೆ ಮಾಡಿರ್ತಾರೆ ಅಥವಾ ಎಲ್ಲರೂ ಸೇರಿ ಒಂದ್ ಅಡಿಗೆ ಮಾಡಿರ್ತಾರೆ, ಅದನ್ನು ತಿನ್ನೋದೇ ನಮ್ಮ ಮಕ್ಕಳಿಗೆ ಗೊತ್ತಿರೋದು ಹಬ್ಬ ಅಂದ್ರೆ ಇದು ಅಂತ. ಅದಕ್ಕೆ ಮಕ್ಕಳಿಗೆ ಅದ್ರ ನಿಜವಾದ ಅರ್ಥ ತಿಳಿಸ್ಬೇಕು, ಹಬ್ಬ ಅಂದ್ರೆ ಏನು. ಯಾಕಂದ್ರೆ ಪಟಾಕಿ ಅಥವಾ ಸಿಹಿ ತಿಂಡಿ ಹಂಚೋದಲ್ಲ, ಅದಕ್ಕೊಂದು ಆಳವಾದ ಸಂಸ್ಕೃತಿ ಇದೆ. ಮುಂದಿನ ಪೀಳಿಗೆಗೆ ನಾವು ಅದನ್ನ ತಿಳಿಸ್ಬೇಕಾಗತ್ತೆ. ಅಂದ್ರೆ ಈಗ ರಾಮನವಮಿ ಆಚರಿಸ್ತಾ ಇದೀವಿ ಅಂದ್ರೆ ಅಂದ್ರೆ ರಾಮಾಯಣದಲ್ಲಿರೋ ಕಥೆ, ಅಂದ್ರೆ ರಾಮನ ಒಂದು ಆದರ್ಶ ಗುಣಗಳನ್ನ, ಧರ್ಮ, ಸತ್ಯ, ಕರ್ತವ್ಯ ಪಾಲನೆಯನ್ನು ಹೇಗ್ ಮಾಡ್ತಾ ಇದ್ದ ಅದ್ರದ್ದು ಒಂದು ಅರ್ಥವನ್ನು ನಾವು ತಿಳಿಸ್ಕೊಡ್ಬೇಕಾಗತ್ತೆ. ಈಗ ಕೃಷ್ಣಾಷ್ಟಮಿ ಬಂತು ಅಂದ್ರೆ ಧರ್ಮ ರಕ್ಷಣೆ ಹೇಗ್ ಮಾಡ್ತಾ ಇದ್ದ, ಜ್ಞಾನ ಮತ್ತು ಕರ್ತವ್ಯದ ಸಂದೇಶ ಹೇಗೆ ಸಾಕ್ತಾ ಇದ್ದ, ಅದನ್ನೆಲ್ಲ ನಾವು ಅವರಿಗೆ ತಿಳಿಸ್ಕೊಡ್ಬೇಕಾಗ್ತಾರೆ. ಲಕ್ಷ್ಮಿ ಪೂಜೆ ಮಾಡಿದ್ರೆ ನಿಂಗ್ ಹಣ ಬರುತ್ತಪ್ಪ, ನೀನು ವರಮಹಾಲಕ್ಷ್ಮಿ ಹಬ್ಬ ಮಾಡು ಅಥವಾ ಗೌರಿ ಪೂಜೆ ಮಾಡು ಅಂತ ಎಲ್ಲ ನಾವು ಅವರಿಗೆ ನೀ ಕುತ್ಕೊಂಡು ದೇವ್ರ ಮುಂದೆ ಕುತ್ಕೊಂಡು ನನಗೆ ಅದು ಕೊಡು ಇದು ಕೊಡು ಅಂತ ಕೇಳುವ ಒಂದು ಹೇಳ್ಕೊಡ್ಬಾರ್ದು ನಮ್ಮ ಮಕ್ಕಳಿಗೆ. ನಾವು ಅಂದ್ರೆ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಸ್ವಚ್ಛತೆ, ಸೌಭಾಗ್ಯ, ಜ್ಞಾನ, ಅನ್ನ ಅದೆಲ್ಲ ಕೊಡುವುದು ಅಂದ್ರೆ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಮಗ್ ಸಿಗುತ್ತೆ, ಅದೆಲ್ಲ ನನ್ನ ಜೀವನಕ್ಕೆ ಬೇಕಾಗುತ್ತೆ ಅನ್ನೋದನ್ನ ನಾವು ಅವರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಂದು ಹಬ್ಬ ಮಾಡಿದಾಗ ಮನೆಯಲ್ಲಿ ನಾವು ಹಿರಿಯರಂತ ಏನಿರ್ತೀವಿ, ನಾವು ಮಕ್ಕಳಿಗೆ ಅದನ್ನ ಹೇಳ್ಕೊಡ್ಬೇಕಾದ್ರೆ ಅದೆಲ್ಲ ಇವಾಗ ಆಧುನಿಕ ಸಂಸ್ಕೃತಿಯಲ್ಲಿ ಹಳೆಯ ಸಂಸ್ಕಾರಗಳೆಲ್ಲ ಮರ್ತು ಬಿಟ್ಟಿದೀವಿ. ನಾವು ನಿಜವಾದ ಪೂಜೆ ಯಾವುದು, ನಾವು ಯಾಕೆ ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಗೇನಿದೆ ಆಡಂಬರ, ನಾನ್ ಇವತ್ ಪೂಜೆ ಮಾಡ್ತಾ ಇದ್ದೀನ, ಚೆನ್ನಾಗ್ ಅಲಂಕಾರ ಮಾಡ್ಕೋಬೇಕು, ಈಗ ಗೋಲ್ಡ್ ಎಲ್ಲ ಹಾಕೊಳ್ಳೋದು, ತುಂಬಾ ಒಳ್ಳೆ ಸೀರೆ 5,000 10,000 ಬಂದವ್ರ ಹತ್ರ ಹೇಳೋದು, ನಾನ್ ಇವತ್ 10,000 ಸೀರೆ ತಗೊಂಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ.
ಆ ತರ ಆಡಂಬರ ಬೇಡ ಅಂತ ಅವ್ರು ಹೇಳ್ತಾ ಇರೋದು. ಅಂದ್ರೆ ಆ ತರ ಆಡಂಬರನೂ ಬೇಡ, ನಮ್ಮಲ್ಲಿರೋ ಅಷ್ಟೇ. ಅದು 5,000 ಅಂದ್ರೆ ₹1 ಆಗ್ಲಿ, ₹2 ನಮ್ಮಲ್ಲಿರೋದು ನಾವು ಹಾಕೋಣ, ಅದು ತೋರಿಕೆ ಆಗ್ಬಾರ್ದು. ಪರವಾಗಿಲ್ಲ, ಒಬ್ಬೊಬ್ರು ಮನೇಲಿ ಇರುತ್ತೆ, ಅವ್ರವ್ರಿಗೆ ಏನಿರುತ್ತೋ ಅದನ್ನ ಹಾಕೊಳ್ಳಿ. ಅಂದ್ರೆ ಅವರು ಬಂಗಾರನಾರು ಹಾಕೊಳ್ಳಿ, 1 ಲಕ್ಷ ಸೀರೆನಾರು, ಆದ್ರೆ ಅದು ತೋರಿಕೆ ಆಗ್ಬಾರ್ದು, ಆಡಂಬರ ಆಗ್ಬಾರ್ದು. ಅದು ಅಂದ್ರೆ ಹಾಕೊಂಡಿದ್ರು ಅದು ನೋಡೋರಿಗೆ ಇವರಲ್ಲಿ ಅಹಂಕಾರ ಇದೆ ಅಂತ, ಅಹಂಕಾರವನ್ನು ತ್ಯಜಿಸಿ ನಿಂತ್ಕೊಂಡಿದ್ದಾರೆ ಅನ್ನೋ ಫೀಲ್ ಅವರಲ್ಲಿ ಬಂದವರಲ್ಲಿ ಇರಬೇಕು. ಅದಕ್ಕಾಗಿ ಹಬ್ಬವನ್ನು ಆಡಂಬರವಾಗಿ ಮಾಡಿ ತಪ್ಪೇನಿಲ್ಲ, ಆದ್ರೆ ಆಡಂಬರದ ಹಿಂದಿನ ಉದ್ದೇಶ ಏನಿದೆ ಅಂತ ತಿಳ್ಕೊಳ್ಬೇಕು. ನಾನು ಇವತ್ತು ಆಡಂಬರವಾಗಿ ಅಥವಾ ವಿಜೃಂಭಣೆಯಿಂದ ಆಚರಿಸ್ತಾ ಇದೀನ, ಆಚರಿಸಿ, ಅದೆಲ್ಲ ಅವ್ರವ್ರ ಭಾವನೆಗೆ ಬಿಟ್ಟಿದೆ. ಇವತ್ ನಮ್ಮ ಮನೆಯಲ್ಲಿ ಆಡಂಬರ ಮಾಡ್ಲಿಕ್ಕೆ ಇದೆಯಾ, ನಾನ್ ಮಾಡೋಣ. ಆದ್ರೆ ನಾವು ಒಬ್ರನ್ನ ಅಂದ್ರೆ ಆಡಂಬರ ಮಾಡಿದ್ರೆ ಅದು ತೋರಿಕೆಗೆ ಆಗ್ಬಾರ್ದು. ಆ ಆಡಂಬರ ನಿಜವಾದ ಅರ್ಥ ಗೊತ್ತಿರ್ಬೇಕು. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ. ಈಗ ನನ್ನಲ್ಲಿ 5,000 ಇರ್ಬೋದು, ನಿಮ್ಮಲ್ಲಿ 10,000 ಸೀರೆ ಇರ್ಬೋದು. ಯಾಕಂದ್ರೆ ಅವ್ರವ್ರು ಪಡ್ಕೊಂಡ್ ಬಂದಿರೋದು ಅದೆಲ್ಲ, ಅದ್ರ ಬಗ್ಗೆ ನಾವು ಏನು ಆಕ್ಷೇಪಣೆ ಮಾಡುವಾಗಿಲ್ಲ. ಅವ್ರವ್ರಿಗೆ ಏನ್ ಆದ್ರೆ ನನ್ನಲ್ಲಿ ಇದೇ ತೋರ್ಸ್ಕೊಳಕ್ಕೋಸ್ಕರನೇ ಉಟ್ಕೊಂಡು ತೋರ್ಸೋದು ಬೇಡ, ಆ ಆಡಂಬರ ಬೇಡ. ಅದನ್ನ ಸುಮ್ನೆ ನನ್ನ ಖುಷಿಗೆ, ನನ್ನ ಸಂತೋಷಕ್ಕೆ, ಅಂದ್ರೆ ನನಗೆ ಇದೆಲ್ಲ ಹಾಕೊಂಡ್ ಪೂಜೆ ಮಾಡಿದಾಗ ನನಗೊಂದು ಆತ್ಮತೃಪ್ತಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಆ ಭಾವನೆಯಿಂದ ಹಾಕೊಂಡಾಗ ನಮಗೆ ನಿಜವಾದ ಹಬ್ಬ ಅಂದ್ರೆ ಗೊತ್ತಾಗುತ್ತೆ. ಅದೇ ರೀತಿ ಪ್ರಕೃತಿಯನ್ನು ಗೌರವಿಸುವ ಬಹುತೇಕ ಹಬ್ಬಗಳು ಪ್ರಕೃತಿಯೊಂದಿಗೆ ಮಿಲನವಾಗಿರುತ್ತೆ. ಸೂರ್ಯ, ಚಂದ್ರ, ಮಳೆ, ಮರಗಳು, ನದಿಗಳು ಇವೆಲ್ಲವೂ ಜೀವನದ ಒಂದು ಭಾಗ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಕೃತಿಯಿಂದನೇ ನಾವು ಜೀವಿಸ್ತೇವೆ, ನಾವು ಪ್ರಕೃತಿಯ ಒಂದು ಭಾಗದಿಂದ. ಪ್ರಕೃತಿ ನನಗೆ ಏನ್ ಕೊಡ್ತಿದೆ ಅನ್ನೋದಷ್ಟೇ ಗೊತ್ತು. ನಾನ್ ಪ್ರಕೃತಿ ಏನ್ ಕೊಡ್ತಿದೆ ಅನ್ನೋ ಪ್ರಶ್ನೆ ಕೇಳ್ಕೋಬೇಕು. ನಾವೇನೋ ಕೊಡ್ತಾನೆ ಇಲ್ಲ, ಪರಿಸರವನ್ನು ಹಾಳು ಮಾಡ್ತಾ ಇರ್ತೇವೆ. ಹಬ್ಬದ ಆಚರಣೆಯಲ್ಲಿ ಆ ಕಡೆ ಪಟಾಕಿ ಹೊಡಿತೀವಿ, ಎಷ್ಟೋ ಪರಿಸರ ಹಾಳಾಗುತ್ತೆ, ಪ್ರಾಣಿ ಸಂಕುಲಗಳೆಲ್ಲ ನಶಿಸಿ ಹೋಗ್ತಾ ಇದೆ. ಮೊಬೈಲ್ ಬಳಕೆಯಿಂದ ಚಿಕ್ಕ ಚಿಕ್ಕ ಪಕ್ಷಿಗಳೆಲ್ಲ ಬರ್ತಾನೆ ಇಲ್ಲ ನೋಡಿ, ಗುಬ್ಬಚ್ಚಿಗಳೆಲ್ಲ ಇಲ್ಲೇ ಇಲ್ಲ ಮನೆಗಳೆಲ್ಲ. ಯಾಕಂದ್ರೆ ಮೊಬೈಲ್ ಹಾವಳಿ, ಟವರ್, ಅದರಿಂದ ಯಾವುದು ಪ್ರಕೃತಿ ನಾವು ಹಾಳು ಮಾಡ್ತಾ ಇದೆ, ಪ್ರಕೃತಿಯನ್ನು ಗೌರವಿಸ್ತಾ ಇಲ್ಲ. ಹಿಂದಿನ ಕಾಲದಲ್ಲೆಲ್ಲ ಹಾಗಲ್ಲ, ಪ್ರಕೃತಿ ಜೊತೆ ಸಮ್ಮಿಲನ ಅದು. ಯಾಕಂದ್ರೆ ಅದಕ್ಕೆ ಅವ್ರು ಆರೋಗ್ಯವಾಗಿರ್ತಾ ಇದ್ರು. ಅದಕ್ಕೆ ಸ್ವಚ್ಛತೆ ಕಡೆ ಗಮನ ಹರಿಸ್ಬೇಕು, ಪರಿಸರ ಸಂರಕ್ಷಣೆಯನ್ನು ಮಾಡ್ಬೇಕು. ಅದಕ್ಕಾಗಿ ನಾವು ಹಬ್ಬ ಅಂದ್ರೆ ಸುಮ್ಮನೆ ಮಾಡೋದಲ್ಲ, ಅದೊಂದು ಅರ್ಥ ತಿಳ್ಕೊಂಡಿರ್ಬೇಕು. ಈಗ ನೀವು ಕೇಳ್ಬೋದು, ಹಾಗ ನಿಮ್ಮ ಮನೇಲಿ ಹಬ್ಬ ನಮ್ಮ ಮನೇಲೂ ನಾವು ಮಾಡ್ತೀವಿ, ಆದ್ರೆ ಆಡಂಬರದಿಂದ ಅಲ್ಲ, ಎಷ್ಟು ಬೇಕು ಅಷ್ಟು ಹಬ್ಬ ಮಾಡ್ಬೇಕು. ಅಂದ್ರೆ ಮನೆಯಲ್ಲಿ ಸಂತೋಷ ಆಚರಿಸ್ಬೇಕು, ಅಂದ್ರೆ ಎಲ್ಲರೊಂದಿಗೆ ಕೂಡಿ ಬಾಳ್ಬೇಕು. ಇದನ್ನ ಅಂದ್ರೆ ಹಬ್ಬದಿಂದ ಮಾಡಿದ ಸಿಹಿ ಅಡಿಗೆ ಎಲ್ಲರೂ ಸೇರಿ ಮಾಡ್ಕೊಳ್ಬೇಕು, ತಿನ್ಬೇಕು. ಒಂದೆಷ್ಟು ಜನ ಮನೆಗೆ ಕರಿಬೇಕು. ಆಮೇಲೆ ಮಾಡಿರೋ ಅಂದ್ರೆ ಐಟಮ್ಗಳನ್ನ ಬೇರೆ ಹಂಚ್ಬೇಕು. ನೋಡಿ, ಹಿಂದಿನ ಕಾಲದಲ್ಲಿ ಹಾಗೆ ಪ್ರಸಾದನ ಬೇರೆಯವ್ರಿಗೆ ಹಂಚಿ ತಿಂತಾ ಇದ್ದು, ಆದ್ರೆ ಈಗಿನ ಕಾಲದಲ್ಲಿ ಅದೆಲ್ಲ ಮರ್ತ್ಬಿಟ್ಟಿದ್ವಿ, ಹಂಚಕ್ಕೆ ಇಷ್ಟನೇ ಆಗಲ್ಲ. ಯಾಕಂದ್ರೆ ಕೂಡು ಕುಟುಂಬ ಅಂದ್ರೆ ನನಗ್ ಕೂಡು ಕುಟುಂಬ ಇಲ್ಲದ ಅಂದ್ರೆ ನನಗ್ ಮಾತ್ರ, ನಾನು ನನ್ ಮನೆ ನನ್ಗಿಷ್ಟೇ, ಸಮಾಜ ಅಂದ್ರೆ ಇಡೀ ಪ್ರಪಂಚ ನಂದು ಅನ್ನೋ ಗೌರವನ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲರನ್ನು ಪ್ರೀತಿಯಿಂದ ಕಾಡ್ಬೇಕು. ಜನ ಬಂದಿದ್ದಾರೆ ಅಂದ್ರೆ ಅವರಿಗೆ ಪ್ರೀತಿಯಿಂದ ಕಾಣಿಸ್ಕೊಡ್ಬೇಕು, ಅವರಿಗೆ ಇದ್ ಮಾಡ್ಬೇಕು, ಅಂದ್ರೆ ಗೌರವವನ್ನು ಸಲ್ಲಿಸ್ಬೇಕು ಅಂತ ಹೇಳ್ತೀನಿ. ಅಂದ್ರೆ ಮತ್ತೆ ಹಬ್ಬದ ದಿನ ಕ್ಷಮೆ ಮತ್ತು ಹೊಂದಾಣಿಕೆ ಇರ್ಬೇಕು. ಯಾರೊಂದಿಗೂ ಮನಸ್ತಾಪ ಇರಬಾರ್ದು ಹಬ್ಬದ ದಿನ. ಅಕಸ್ಮಾತ್ ಯಾರ ಜೊತೆಗಾರು ಇದೆ, ಅತ್ತೆ, ಮಾವ, ಅಣ್ಣ, ತಮ್ಮ, ಭಾವ, ಯಾರ ಜೊತೆಗಾರು ಇದೆ ಅಂದ್ರೆ ಅವತ್ತಿನ ದಿನ, ಹಬ್ಬದ ದಿನನಾದ್ರೂ ಅಟ್ಲೀಸ್ಟ್ ಮರೆತು ಎಲ್ಲರನ್ನು ಮನೆ ಕರೆದು ಆತ್ಮೀಯತೆಯಾಗಿ ಕೂತ್ಕೊಂಡು ಊಟ ಮಾಡೋಣ, ಎಲ್ಲರೂ ಒಂದು ಅನ್ನೋ ಭಾವನೆಯಿಂದ ಮಾತ್ರ ಅಹಂಕಾರ ಬಿಟ್ಬಿಡೋಣ. ಯಾಕಂದ್ರೆ ಇರೋ ಒಂದು ಸಣ್ಣ ಜೀವನ ನಮ್ದು, ಅದೆಲ್ಲ ಬಿಟ್ಟು ಕ್ಷಮೆ ಮತ್ತು ಹೊಂದಾಣಿಕೆಯಿಂದ ಬಳಸ್ಕೊಂಡು ಹೋಗೋದು ನೋಡ್ಬೇಕು. ಅಂದ್ರೆ ಹೊರಗಿನ ಸಂಬಂಧಗಳು ಮಾತ್ರ, ನಮ್ಮ ಮನಸ್ಸುಗಳ ನಡುವಿನ ಸಂಬಂಧಗಳನ್ನ ಕೂಡ ಈಗ ಆ ದೂರವಾಗಿರೋ ಸಂಬಂಧಗಳನ್ನೆಲ್ಲ ಹತ್ರ ಮಾಡ್ಲಿಕ್ಕೆ ಕೂಡ ಈ ಹಬ್ಬಗಳಿರುತ್ತೆ. ಅದಕ್ಕೆ ಹಬ್ಬಗಳು ಕೂಡ ಆತ್ಮ ಪರಿಶೀಲನೆ ಆಗ್ಬೇಕು. ನಾವು ಹಬ್ಬ ಯಾಕೆ ಮಾಡ್ತಾ ಇದೀವಿ, ಅದರಿಂದ ಏನ್ ಸಿಗ್ತಾ ಇದೆ ಅಂತ. ಅದೇ ಹೊಸ ಬಟ್ಟೆ ಧರಿಸೋದು, ಹೊಸ ಅಂದ್ರೆ ವಸ್ತುಗಳನ್ನ ಹಾಕೊಳ್ಳೋದು, ಒಡವೆ ಹಾಕೊಳ್ಳೋದನ್ನೆಲ್ಲ ಹೊಸ ಚಿಂತನೆಗಳನ್ನು ಮಾಡ್ಬೇಕಾಗತ್ತೆ. ಮನೆಗ್ ಬಣ್ಣ ಹೇಗೆ ಹಚ್ತೇವೆ, ಮನಸ್ಸಿಗೂ ಕೂಡ ಪ್ರೀತಿಯನ್ನು ಬಣ್ಣ ಹಚ್ಬೇಕು. ದೀಪ ಹಚ್ತೇವೆ, ಅದ್ರ ಜೊತೆಗೆ ಜ್ಞಾನದ ದೀಪವನ್ನು ಕೂಡ ಹಚ್ಬೇಕು. ದೇವರಿಗೆ ಹೂ ಸಮರ್ಪಿಸೋದ್ರ ಜೊತೆಗೆ ಒಳ್ಳೆ ಗುಣಗಳನ್ನ ಅಳವಡಿಸ್ಕೋಬೇಕು. ನೈವೇದ್ಯ ಮಾಡ್ತಾ ಇರ್ತೇವೆ, ಅಹಂಕಾರವನ್ನು ದೇವರಿಗೆ ಸಮರ್ಪಿಸೋಣ, ಅಹಂಕಾರ ಬಿಟ್ಬಿಡೋಣ ನಾವು, ಬೇಡ ಅಂತ. ಬಂಧುಗಳನ್ನ ಭೇಟಿಯಾಗೋದ್ರ ಜೊತೆಗೆ ಹೃದಯದಲ್ಲಿರುವ ಸಂಬಂಧಗಳನ್ನ ಹತ್ರ ಮಾಡ್ಕೊಳ್ಳೋಣ, ಕೋಪವನ್ನು ಬಿಟ್ಬಿಡೋಣ, ಎಲ್ಲರನ್ನು ಕೂರ್ಸ್ಕೊಂಡು ಕೂತ್ಕೊಳ್ಳೋಣ. ಅವಾಗ ಒಂದು ಹಬ್ಬಕ್ಕೆ ನಿಜವಾದ ಅರ್ಥ ಸಿಗುತ್ತೆ ಅಂತ ಹೇಳ್ಬೋದು. ಈಗ ಹಬ್ಬದ ದಿನ ಕೊನೆಯಲ್ಲಿ ನಾವ್ ಏನ್ ಮಾಡ್ತೀವಿ, ತಾಂಬೂಲ ಕೊಡುವ ಪದ್ಧತಿ ಇದೆ ಎಲ್ಲಾ ಮನೇಲಿ. ಅದು ಏನು ಅಂದ್ರೆ
ಕೈಯೋದು. ನಮ್ಮನೇಲಿ ಇವತ್ತು ತಾಂಬೂಲಕ್ಕೆ ಇಷ್ಟು ರೆಡಿ ಮಾಡಿದೀನಿ, ಈ ತರ ಕೊಡ್ತಾ ಇದೀನಿ. ಆದ್ರೆ ತಾಂಬೂಲ ಅಂದ್ರೆ ಅರಿಶಿನ, ಕುಂಕುಮ, ಎಲೆ, ಅಡಿಕೆ ಹಿಂದಿನ ದಿನ ಬಂದಿರೋದು, ಹಿಂದಿನ ಕಾಲಿನ. ಆದ್ರೆ ಇವಾಗೆಲ್ಲ ಏನಾಗ್ಬಿಟ್ಟಿದೆ, ತಾಂಬೂಲವೇ ಒಂದ್ ದೊಡ್ಡ ಹಬ್ಬ ಆಗ್ಬಿಟ್ಟಿದೆ. ನಾನ್ ಈ ತರ ದೊಡ್ಡ ಬ್ಲೌಸ್ ಪೀಸ್ ಕೊಟ್ಟೆ, ಬ್ಲೌಸ್ ಪೀಸ್ 150 ರೂಪಾಯಿ, 200 ರೂಪಾಯಿ ಆಯ್ತು. ನಿಮ್ ಮನೇಲಿ ಅದು ಕೊಟ್ರೆ ಅದನ್ನ ನೋಡಕ್ಕೆ ತಾಂಬೂಲ ತಗೊಳಕ್ ಹೋಗೋದು. ಅವ್ರ ಮನೇಲಿ ಹೇಳ್ಕೊಟ್ಲಿ ಅದಾಗ್ಬಾರ್ದು. ತಾಂಬೂಲ ಅಂದ್ರೆ ಅದಕ್ಕೆ ಒಂದು ನಿಜವಾದ ಅರ್ಥ ಇದೆ. ಅಂದ್ರೆ ತಾಂಬೂಲದಲ್ಲಿ ನಾವು ಎಲೆಯನ್ನು ಕೊಡ್ತೀವಿ, ಅಂದ್ರೆ ವಿಳ್ಯದೆಲೆ ಒಂದು ಹಸಿರಿನ ಸಂಕೇತ. ಅದು ನಮ್ಮ ಅಂದ್ರೆ ಸ್ವಚ್ಛತೆಯನ್ನು ಕೊಡ್ತಾ ಇರುತ್ತೆ, ತಂಪನ್ನು ಕೊಡ್ತಾ ಇರುತ್ತೆ, ಒಳ್ಳೆಯ ಶುದ್ಧತೆಯ ಭಾವನೆ ಕೊಡ್ತಾ ಇರುತ್ತೆ. ಅಡಿಕೆ ದೃಢತೆ ಮತ್ತು ಸಂಬಂಧಗಳ ಸಂಕೇತಗಳನ್ನು ಕೊಡ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಅರಿಶಿನ, ಕುಂಕುಮ ಮಂಗಳ ಮತ್ತು ಸೌಭಾಗ್ಯದ ಸಂಕೇತ ಅಂತೆ, ಅದಕ್ಕೋಸ್ಕರ ತಾಂಬೂಲ ಕೊಡ್ಬೇಕು. ಅದೇ ರೀತಿ ನಾವು ತೆಂಗಿನಕಾಯಿ ಕೊಡ್ತೇವೆ. ತೆಂಗಿನಕಾಯಿಯನ್ನು ಶ್ರೀಫಲ ಅಂತ ಹೇಳ್ತಾರೆ. ಅದು 3 ಭಾಗ ಯೂಸ್ ಆಗುತ್ತೆ ತೆಂಗಿನಕಾಯಿ. ಮೇಲ್ಗಡೆ ಒಂದಿರೋ ದಪ್ಪ ಭಾಗ, ಹೊರಗಿನ ಒಂದು ಗಟ್ಟಿ ಪದರ, ಒಳಗಿನ ಒಂದು ಬಿಳಿ ಭಾಗ, ಅದ್ರ ಒಳಗಿರೋ ನೀರು. ಅದಕ್ಕೆ ತೆಂಗಿನಕಾಯಿ ಅತ್ಯಂತ ಶ್ರೇಷ್ಠ ಫಲ ಅಂತಾನೆ ಹೇಳುದು. ಅದಕ್ಕೆ ಪ್ರತಿಯೊಂದು ಆಚರಣೆಗೂ ಕೂಡ ತೆಂಗಿನಕಾಯಿ ಉಪಯೋಗಿಸ್ತಾರೆ. ಅದಕ್ಕೊಂದು ವಿಶೇಷವಾದ ಇದೆ, 3 ಫಲ ಇರುತ್ತೆ ಅದ್ರಲ್ಲಿ. ಅದಕ್ಕೋಸ್ಕರ ನಾವು ಅಂದ್ರೆ ತೆಂಗಿನಕಾಯಿನ ಅರ್ಪಣೆ ಮಾಡ್ತೇವೆ. ಅಂದ್ರೆ ಅಹಂಕಾರವನ್ನು ಬಿಟ್ಟು ಶುದ್ಧ ಮನಸ್ಸಿನಿಗೆ ದೇವರಿಗೆ ಶರಣಾಗೋದು ಅಂತ ಆ ತೆಂಗಿನಕಾಯಿ ನೋಡು ಉದ್ದೇಶ. ನೀನು ದೇವರ ಸ್ವರೂಪದಲ್ಲಿ ನಮ್ಮನೆಗೆ ಬಂದಿದೀಯಪ್ಪ, ನೀನು ದೈವ ಸಂಕೇತ, ಅದಕ್ಕಾಗಿ ನಿನ್ಗೆ ಗೌರವಯುತವಾಗಿ ನಿನ್ಗೆ ತಾಂಬೂಲ ಕೊಡ್ತಾ ಇದ್ದೀನಿ ಅಂತ ಕೊಡ್ಬೇಕು. ನಾನು ವಸ್ತುಗಳ ಮೇಲೆ ಬಲ್ಲ, ನಮ್ಮ ಭಾವನೆಗಳ ಮೇಲೆ ಇರ್ಬೇಕು ಅದು. ಅಂದ್ರೆ ದೈವತ್ವದ ಗುಣ. ಒಂದೊಬ್ರು ನಮ್ಮನೆ ಬಂದು ತಾಂಬೂಲ ತಗೊಳ್ತಿದ್ದಾರೆ ಅಂದ್ರೆ ಅಲ್ಲಿ ದೈವತ್ವ, ಅಂದ್ರೆ ದೇವ್ರ ತರ ಕಾಣ್ಬೇಕು ಅವ್ರನ್ನ. ಅದಕ್ಕೋಸ್ಕರ ನಾವು ಕೊಡ್ಬೇಕಾಗತ್ತೆ. ಒಳ್ಳೆಯ ವಸ್ತುಗಳನ್ನ ಕೊಡ್ತಿದ್ದೆ ಅನ್ನೋ ಅಹಂಕಾರಕ್ಕಿಂತ ನಮ್ಮಲ್ಲಿರುವ ದೈವತ್ವವನ್ನು ಗುರುತಿಸಿ, ಅಂದ್ರೆ ಅವರಲ್ಲಿರುವ ದೈವತ್ವವನ್ನು ಗುರುತಿಸಿ ಅವರೊಂದು ಶುಭವನ್ನು ಹಂಚ್ಕೊಳ್ಳಿಕ್ಕೆ ನಾವು ಅದೆಲ್ಲ ಮಾಡ್ತಾ ಇರೋದು. ಆದ್ರೆ ಅದು ಕೂಡ ಇವಾಗ ಆಡಂಬರ ಆಗ್ತಾ ಇದೆ. ನಾನ್ ಅವ್ರ ಮನೆಗೆ ಹೋದೆ, ಅವ್ರ ಮನೆ ನಂಗೇನೋ ಬೆಳ್ಳಿ ಕೊಟ್ರು, ಇವ್ರ ಮನೆಗೆ ಹೋದೆ ಸೀರೆ ಕೊಟ್ರು, ನಮ್ ಮನೇಲಿ ಏನ್ ಕೊಡೋದಪ್ಪ ಯಾರಾದ್ರು ಬಂದ್ರೆ. ಆವಾಗ ನಾವು ಒತ್ತಡ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ. ನಮ್ಮ ಮನೆಗೆ ಬಂದ ಪೂಜೆ ಮಾಡೋದು, ಅದಕ್ಕೆ ಸಾಲ ಸೂಲ ಮಾಡಿ ಪೂಜೆ ಮಾಡೋದ್ಕಿಂತ ನಮ್ಮ ಮನೇಲಿ ಇದೆಯಾ, ಎಲೆ ಅಡಿಕೆ ಇದೆಯಾ, ಅರಿಶಿನ ಕುಂಕುಮ ಇದೆಯಾ, ಅಥವಾ ಹೂ ಇದೆ, ಹೂವಿನ ಸೌಂದರ್ಯದ ಸಂಕೇತ. ಹೂ ಅಂದ್ರೆ ಪವಿತ್ರತೆ, ಸೌಂದರ್ಯದ ಒಂದು ಸಂಕೇತ, ಸಾತ್ವಿಕತೆಯ ಭಾವನೆ. ಒಂದು ಪುಟ್ಟ ಹೂ ಕೊಡಿ. ಯಾರು ಅಂದ್ರೆ ಬೇರೆಯವರ ಒಂದು ಒಂದು ಇದಕ್ಕೆ ನಾವು ಕಿವಿಗೊಡುದು, ನಮಗೆ ಹೇಗ್ ಬೇಕು ಹಾಗೆ ನಾವು ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಅವ್ರು ಅದ್ ಕೊಟ್ಟು ಇವ್ರದ್ದು ಕೊಟ್ಟು ಅನ್ನೋಕ್ಕಿಂತ ನಮ್ಗೆ ಹೇಗ್ ಬೇಕು ನಾವು ಆ ಪೂಜೆ ಆಚರಿಸ್ಕೊಳ್ಳೋಣ. ಅವಾಗ ನಮ್ಗೆ ತುಂಬಾ ಒಂಥರ ಖುಷಿ ಆಗತ್ತೆ. ಮದುವೆ ಪೂಜೆ ಎಲ್ಲೇ ಹೋಗಿ ನೀವು ವ್ರತಾಚರಣೆ ಹೋದಾಗ ತಾಂಬೂಲ ನೀಡೋದು ಒಂದು ಶುಭವನ್ನು ಹಂಚ್ಕೊಳ್ಳೋದು. ವಸ್ತುವಿಗಿಂತ ಇಲ್ಲಿ ಭಾವನೆಗಳಿಗೆ ಮುಖ್ಯ ಅಂತಾನೆ ಹೇಳ್ಬೋದು. ಅದೇ ರೀತಿ ನಾವು ಪ್ರತಿಯೊಂದು ಹಬ್ಬವನ್ನು ಆಚರಿಸ್ಬೇಕಾದ್ರೆ ಅಂದ್ರೆ ಪ್ರದರ್ಶನ ಆಗ್ಬಾರ್ದು ಅಂತ. ಹಬ್ಬಗಳು ಕೂಡ ಪ್ರದರ್ಶನ ಆಗ್ಬಾರ್ದು. ಅದೊಂದು ಆಡಂಬರನು ಆಗ್ಬಾರ್ದು. ಆಡಂಬರ ಮಾಡಿ ಅಂದ್ರೆ ಮಾಡೋರು ಮಾಡ್ತಾ ಇರ್ತಾರೆ, ಅವ್ರವ್ರ ಭಾವನೆ ಬಿಟ್ಟಿದ್ದು. ಅದಕ್ಕಾಗಿ ಹಬ್ಬವನ್ನು ಮಾಡ್ಬೇಕಾದ್ರೆ ಸಾರ್ಥಕತೆಯ ಭಾವನೆ ಇರ್ಬೇಕು. ಅಂದ್ರೆ ಕೇವಲ ಖರ್ಚು ಮಾಡೋಕ್ಕಿಂತ ಆಧ್ಯಾತ್ಮಿಕವಾಗಿ ನಾವು ಹೇಗ್ ಹಂಚ್ಕೊಳ್ತಿದ್ವಿ, ನಮ್ಮ ಮನಸ್ಸು ಮುಖ್ಯ, ಹೇಗ್ ಆಗ್ತಾ ಇದೆ ಅನ್ನೋದು ಮುಖ್ಯ. ಪ್ರದರ್ಶನ ಬೇಡ ಅಲ್ಲಿ. ಆಧ್ಯಾತ್ಮಿಕತೆಯ ಭಾವನೆ ನಮ್ಮಲ್ಲಿ ಹೇಗ್ ಬರ್ತಾ ಇದೆ, ನಾವು ಹೇಗ್ ಆಧ್ಯಾತ್ಮಿಕಲ್ಲಿ ದೊಡ್ಡವರಾಗ್ತಾ ಇದ್ದೇವೆ ಪೂಜೆ ಮಾಡೋದ್ರಿಂದ ಅಂತ ನಮ್ಮಲ್ಲಿ ಬರ್ಬೇಕು. ಅದಕ್ಕಾಗಿ ಹಬ್ಬವಂದ್ರೆ ಕೇವಲ ಕ್ಯಾಲೆಂಡರ್ ನಲ್ಲಿ ಬರುವ ಒಂದು ದಿನ ಅಲ್ಲ ಅಂತಾನೆ ಹೇಳ್ಬೋದು. ನಮ್ಮ ಜೀವನವನ್ನು ಸ್ವಲ್ಪ ಸ್ವಲ್ಪ ಉತ್ತಮಗೊಳಿಸ್ಲಿಕ್ಕೆ ಈ ಹಬ್ಬಗಳನ್ನು ತಂದಿದ್ದಾನೆ. ಎಷ್ಟೊಂದು ಹಬ್ಬ ಇದೆ ನೋಡಿ. ಯಾಕಂದ್ರೆ ನಾವ್ ಇದು ಇರ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಸ್ವಚ್ಛತೆ ಕಡೆ ಗಮನ ಕೊಡ್ತಾ ಇರ್ಲಿಲ್ಲ, ನಾವ್ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ, ಪ್ರೀತಿ ಭಾವನೆ ಮೂಡ್ತಾ ಇರ್ಲಿಲ್ಲ, ಮನೆಯವರೆಲ್ಲೂ ಕೂಡ್ತಾ ಇರ್ಲಿಲ್ಲ. ಅದಕ್ಕೆ ಈ ಹಬ್ಬಗಳನ್ನೆಲ್ಲ ಮಾಡಿರೋದು. ಪ್ರತಿಯೊಂದು ಹಬ್ಬವನ್ನು ಈ ತರ ಅಂತ ಮಾಡ್ತಾ ಹೋಗುದು. ಎಷ್ಟೊಂದು ಹಬ್ಬಗಳಿದೆ. ಪ್ರತಿಯೊಂದು ಹಬ್ಬದಲ್ಲೂ ನಾವು ನಮ್ಮೊಳಗೆ ಜಾಗೃತಗೊಂಡಾಗ ನಮ್ಗೆ ಹಬ್ಬಗಳ ನಿಜವಾದ ಒಂದು ಉದ್ದೇಶ ಏನು ಅಂತ ಗೊತ್ತಾಗುತ್ತೆ. ಅಂದ್ರೆ ನಮ್ಮನ್ನ ನಾವು ಉತ್ತಮಗೊಳಿಸ್ಕೊಳ್ಳಿಕ್ಕೆ, ನಮ್ಮನ್ನ ನಾವು ಜಾಗೃತ ಆಗ್ಲಿಕ್ಕೆ ಒಂದು ಹಬ್ಬ ಅನ್ನೋ ಒಂದು ದೇವರು ಒಂದು ಉತ್ತಮ ಒಂದು ಅವಕಾಶ ಕೊಟ್ಟಿದ್ದಾನೆ. ಅದಕ್ಕೆ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಇಷ್ಟ. ಅದಕ್ಕಾಗಿ ಹಬ್ಬ ಅಂದ್ರೆ ಹೊರಗಿನ ದೀಪ ಹಚ್ಚುವುದಷ್ಟೇ ಅಲ್ಲ, ಒಳಗಿನ ಕತ್ತಲೆಯನ್ನು ಬೆಳಗಿಸೋದು. ಹಬ್ಬ ಅಂದ್ರೆ ದೇವರಿಗೆ ನೈವೇದ್ಯ ಇಡುವುದಷ್ಟೇ ಅಲ್ಲ, ಹಸಿದವರಿಗೆ ಅನ್ನ ನೀಡೋದು. ನಾವ್ ಎಷ್ಟೋ ಸರಿ ಹಸಿದವರಿಗೆ ಅನ್ನನೇ ನೀಡಲ್ಲ. ಬಂದು ಕೇಳ್ತಾ ಇರ್ತಾರೆ, ಅಯ್ಯೋ ನಿಮ್ಗ ಮುಂದ್ ಹೋಗಪ್ಪ, ಇಲ್ಲ ಅಂದ್ರೆ ನಿಮ್ಗ ಆಗಲ್ವಾ ದುಡ್ಡು ಕೊಡಕ್ಕೆ, ಏನೇನೋ ಒಂದ್ ಮಾತು. ನಮ್ಗಾದ್ರೆ ಕೊಡೋಣ, ಇಲ್ಲಾಂದ್ರೆ ಮೌನವಾಗ್ಬಿಡೋಣ. ಯಾಕೆ ಅವ್ರ ಹತ್ರ ಮಾತು ಯಾಕೆ ನಮ್ಗೆ,
ಅವ್ರ ಹತ್ರ ಮಾತಾಡಿ ನಾವು ಯಾಕೆ ಈ ದಾಸನ, ಯಾರಿಗ್ ಗೊತ್ತು ಅವ್ನು ಯಾವ ಜನ್ಮದಲ್ಲಿ ಏನ್ ಸಾವುಕಾರ ಆಗಿದ್ನ, ಈ ಜನ್ಮದಲ್ಲಿ ಆಗಿರ್ಬೋದು ಅವನು. ಎಷ್ಟು ಜನ್ಮಗಳು ತಾಳಿ ಬಂದಿರ್ತೀವಿ ನಾವು. ನಮ್ದು ಈ ಜನ್ಮದಲ್ಲಿ ನಾನ್ ಹೇಗಿದ್ದೀನಿ ಅಂದ್ರೆ ಹಿಂದಿನ ಜನ್ಮ ನಮ್ಗೆ ಗೊತ್ತಿಲ್ಲ, ಮುಂದಿನ ಜನ್ಮ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವ್ ಯಾರಿಗೂ ಮಾತಾಡೋದ್ಕಿಂತ ನಮ್ಮ ಹತ್ರ ಇದ್ರೆ ಒಂದಿಷ್ಟು ಮಾಡಿದ್ ಕೊಡೋಣ. ಅವತ್ತು ಎಷ್ಟು ಒಳ್ಳೆ ನೋಡು, ದೇವ್ರ ಪೂಜೆ ಮಾಡಿದಕ್ಕೆ ಸಾರ್ಥಕ ಆಗುತ್ತೆ. ಇರೋದನ್ನ ಹಂಚೋಣ, ಮಾಡಿರೋ ನೈವೇದ್ಯದಲ್ಲಿ ಸ್ವಲ್ಪ ಪಾಲು ಅವರಿಗೆ ಕೊಡೋಣ. ಅದಕ್ಕಾಗಿ ಅಲ್ವಾ ನಾವು ಅಂದ್ರೆ ಜನರನ್ನು ಕರೆಯೋದು. ಇವತ್ ನಮ್ಮಲ್ಲಿ ವರಮಹಾಲಕ್ಷ್ಮಿ ಪೂಜೆ ಇದೆ, ತಾಂಬೂಲ ತಗೊಂಡು ಹೋಗ್ತಾ, ತಾಂಬೂಲದ ಜೊತೆಗೆ ಮಾಡಿರೋ ಸಿಹಿಯನ್ನು ಕೂಡ ನಾವು ಕೊಡ್ತೇವೆ ಅವರಿಗೆ. ಅಂದ್ರೆ ನಮ್ಮ ಜೊತೆಗೆ ಸಿಹಿ ಹಂಚ್ಕೊಂಡು ಒಳ್ಳೆಯ ಮಾತಾಡಿ ಒಳ್ಳೆಯ ಸಿಹಿಯಾಗಿರೋಣ. ನಾವೆಲ್ಲರೂ ಒಂದೇ ಭಾವನೆಗಳಿಗೆ ಕೊಡ್ತಾ ಇರ್ತೀವಿ. ಹಬ್ಬ ಎಂದರೆ ಬರೇ ಹೊಸ ಬಟ್ಟೆ ಧರಿಸೋದಲ್ಲ, ಹೊಸ ಗುಣಗಳನ್ನು ಧರಿಸೋದು. ಹಬ್ಬ ಎಂದರೆ ಮನೆಯನ್ನು ಅಲಂಕರಿಸೋದಲ್ಲ, ಮನಸ್ಸನ್ನು ಶುದ್ಧಗೊಳಿಸೋದು. ಹಬ್ಬ ಎಂದರೆ ದೇವರನ್ನ ಎಲ್ಲೆಲ್ಲ ಹುಡ್ಕೊಳ್ಳೋದಲ್ಲ, ನಮ್ಮೊಳಗಿನ ದೈವತ್ವವನ್ನು ಜಾಗೃತಗೊಳಿಸ್ಕೊಳ್ಳೋದು. ಆದ್ರೆ ಅದು ನಿಜವಾದ ಅರ್ಥ ನಮ್ಗೆ ಗೊತ್ತಿರಲ್ಲ. ಈಗ ನಾನು ಇವತ್ತಿಗೆ ಹೇಳ್ತಾ ಇದ್ದೀನಿ ಹಬ್ಬ ಆಡಂಬರ ಅಂದ್ರೆ ಒಂದು ಈ ಭಕ್ತಿ ಇದ್ರಲ್ಲಿ ಇರೋರು ಯೋಚನೆ ಮಾಡ್ತಾರೆ, ಈ ಮೇಡಮ್ ನೀನು ಹಬ್ಬನೇ ಆಚರಣೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಅಂತ ಹೇಳ್ತಾರೆ. ಅಲ್ಲ, ನಾನ್ ಹಬ್ಬವನ್ನು ಮಾಡ್ಬೇಡಿ ಅಂತ ಹೇಳಿಲ್ಲ, ಆಡಂಬರ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಹಬ್ಬ ಅಂದ್ರೆ ದೇವರನ್ನು ಹೊರಗಡೆಯಲ್ಲಿ ಹುಡ್ಕೊಳ್ಳೋದಲ್ಲ, ನನ್ನೊಳಗಿನ ಜಾಗೃತಿ, ನಾನ್ ಯಾರೆನ್ನುವ ಜಾಗೃತಿ, ನನ್ನಲ್ಲಿ ದೈವತ್ವವನ್ನು ಅರಿಯೋದು, ದೈವತ್ವವನ್ನು ಬೆಳೆಸ್ಕೊಳ್ಳೋದು. ಅವಾಗ ಹಬ್ಬದ ನಿಜವಾದ ಸಾರ್ಥಕತೆ ಅಥವಾ ಆಚರಣೆಯನ್ನ, ಆಚರಣೆಯಿಂದ ನಮ್ಮೊಳಗೆ ಒಂದು ಪರಿವರ್ತನೆಯ ಭಾವನೆ ಎನ್ನುವುದು ನಮಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಹಬ್ಬ ಆಚರಣೆ ಹೇಗಿರ್ಬೇಕು ಅಂದ್ರೆ ಸಾರ್ಥಕತೆ ಇರಬೇಕು. ಎಷ್ಟು ದೀಪಗಳನ್ನು ಬೆಳಗುವುದು ಎಂಬುದು ಮುಖ್ಯ ಅಲ್ಲ, ನಮ್ಮ ಹೃದಯದಲ್ಲಿ ಎಷ್ಟು ಪ್ರೀತಿ, ಭಕ್ತಿ, ಕರುಣೆ ಮತ್ತು ಜ್ಞಾನದ ಬೆಳಕು ಹಂಚಿದೀವಿ, ಜ್ಞಾನದ ಬೆಳಕು ಮೂಡ್ತಾ ಇದೆ ಅಂದ್ರೆ ತುಂಬಾ ದೊಡ್ಡ ಒಂದು ಅಂದ್ರೆ ಜಾಗೃತಿ ಅಂತಾನೆ ಹೇಳ್ಬೋದು. ಮನೆಗೆ ತೋರಣ ಕಟ್ಟುವಾಗ ನಾವು ಮನಸ್ಸಿಗೂ ಸಾತ್ವಿಕತೆಗೂ ತೋರಣ ಕಟ್ಟೋಣ, ಅದ್ರ ಬದಲು ಹೊರಗಡೆ ಮಾತ್ರ ತೋರಣ ಬೇಡ. ಅದಕ್ಕೋರ ಹಿರಿಯರ ಆಶೀರ್ವಾದ ಪಡೆಯುವಾಗ ವಿನಯ ಕಲಿಯೋಣ ಅವರಿಂದ, ದಾನ ಮಾಡುವಾಗ ಮಾನವೀಯತೆಯನ್ನು ಬೆಳೆಸ್ಕೊಳ್ಳೋಣ. ಹಬ್ಬ ಆಚರಿಸುವಾಗ ನಮ್ಮೊಳಗಿನ ಮನುಷ್ಯತ್ವವನ್ನು ಇನ್ನಷ್ಟು ಜಾಗೃತಗೊಳಿಸೋಣ. ಯಾಕೆ ಈ ಹಬ್ಬ ಅಂದ್ರೆ ಕೇವಲ ಆಚರಣೆ ಇಲ್ಲ, ಅದು ನಮ್ಮೊಳಗಿನ ಆತ್ಮ ಜಾಗೃತಿ, ನನ್ನೊಳಗಿನ ಚೈತನ್ಯವನ್ನು ಸಾರ್ಥಕತೆಗೊಳಿಸುವ ಒಂದು ಹಬ್ಬ ಅಂದ್ರೆ ಸಡಗರ ಅಂತಾನೆ ಹೇಳ್ಬೋದು. ಇಲ್ಲಿ ಹಬ್ಬ ಅಂದ್ರೆ ಹಬ್ಬದ ಆಚರಣೆ ಬಗ್ಗೆ ಇವತ್ತಿನ ಒಂದು ಉಪನ್ಯಾಸದಲ್ಲಿ ತಿಳಿಸಿದ್ದೀನಿ. ಥ್ಯಾಂಕ್ ಯು. ಪತ್ರಿಜಿ ಗುರುಗಳಿಗೆ ಹಾಗೂ ಮಹತ್ವ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೆ ಹಾಗೂ ಎಲ್ಲ ಫೌಂಡೇಶನ್ ನ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮೇಡಮ್ ಅವರಿಗೆ ಹಾಗೂ ಅನುರಾಧ ಮೇಡಮ್ ಅವರಿಗೆ ಈ ಅವಕಾಶ ಕೊಟ್ಟ ಗೀತಾ ಮೇಡಮ್ ಅವರಿಗೂ ಕೂಡ ಅನಂತ ಧನ್ಯವಾದ. ಹಾಗೂ ಇಲ್ಲಿಯ ತನಕ ಕೇಳಿರಕ್ಕಂತ ನನ್ನೆಲ್ಲ ಆತ್ಮಬಂಧುಗಳು ಅನಂತ ಧನ್ಯವಾದ ತಿಳಿಸ್ತಾ ಇವತ್ತಿನ ಒಂದು ಸಣ್ಣ ಉಪನ್ಯಾಸವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.